ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಇವತ್ತು ಆರ್ ನಗರದಲ್ಲಿದ್ದೀವಿ ನಾವು. ಈ ಆರ್ ನಗರದಲ್ಲಿ ಅಪ್ರಮೇಯ ಅನ್ನೋ ಒಂದು ಮನೆ ಎದುರುಗಡೆ ನಿಂತ್ಕೊಂಡಿದ್ದೀವಿ. ಇವತ್ತು ನಾನು ನಿಮಗೆ ಒಬ್ಬ ವಿಶೇಷ ವ್ಯಕ್ತಿಯನ್ನು ಭೇಟಿ ಮಾಡಿಸ್ತಾ ಇದ್ದೀನಿ. ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ನಾವು ಬಿಸ್ನೆಸ್ನಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನ ಭೇಟಿ ಮಾಡ್ತೀವಿ. ಈ ವ್ಯಕ್ತಿ ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಿದ್ದು ಹೌದು, ಅದರ ಜೊತೆಗೆ ಇನ್ನೂ ಒಂದು ಅದ್ಭುತವಾದ ಮುಖ ಇದೆ. ಆ ಮುಖ ಯಾವುದು ಮತ್ತು ಅವರ ಇನ್ನೊಂದು ರೀತಿಯ ಸಾಧನೆ ಯಾವುದು ಅದೆಲ್ಲವನ್ನು ನಾವು ತಿಳ್ಕೊಳ್ಳೋಣ. ಬನ್ನಿ ಹಾಗಾದರೆ ಭೇಟಿ ಮಾಡೋಣ ಅಪ್ರಮೇಯದ ಮಾಲೀಕರು ಪ್ರಸನ್ನ ಕಾವೇರಪ್ಪ ಅವ್ರನ್ನ. ಬನ್ನಿ. ಸರ್ ನಮಸ್ತೆ. ನಮಸ್ಕಾರ. ವೆಲ್ಕಮ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಭಾಳ ಸಂತೋಷ ತಾವು ಬಂದಿದ್ದು. ಥ್ಯಾಂಕ್ ಯು. ನನಗೆ ತುಂಬ ಖುಷಿ ಸರ್. ಬನ್ನಿ ಸರ್. ಥ್ಯಾಂಕ್ ಯು. ಬನ್ನಿ ಸರ್. ಪ್ರಸನ್ನ ಕಾವೇರಪ್ಪ ನಮ್ಮೊಂದಿಗಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಜಾತಕ ಬರ್ಕೊಂಡು ಬಂದ್ರಂತೆ. ನೋಡಿ ಕಾವೇರಪ್ಪ, ನೀವು ಬಿಸ್ನೆಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಬದುಕ್ತೀರಾ, ಮುಂದೆ ದೊಡ್ಡ ಸ್ಥಾಯಿಗೆ ಬೆಳಿತೀರಾ ಅಂತೆಲ್ಲ ಹೇಳಿದ್ರಂತೆ. ನಮ್ಮ ತಂದೆಯವರು ನಗದ್ಬಿಟ್ಟು, ಹೌದಾ ಸ್ವಾಮಿ, ನಾನು 110 ರೂಪಾಯಿ ಸಂಬಳಕ್ಕೆ ಹೋಗ್ತಾಯಿದ್ದೀನಿ. ಹಂಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡ್ನ ರೈತರ ಹತ್ರ ಕೊಂಡ್ಕೊಂಬಿಟ್ರು. ನಮ್ಮ ತಂದೆಗೆ ಗೊತ್ತಿಲ್ಲದೆ ಸಾಲ ಮಾಡಿ ತಂದು ಅಕ್ವೈರ್ ಆಗಿರೋ ಲ್ಯಾಂಡ್ ಕೊಂಡ್ಕೊಂಡು ಅದರಲ್ಲಿ ಲೇಔಟ್ ಮಾಡ್ತೀನಿ ಅಂತ ಹೋದರು. ಅಲ್ಲಿ ಹೋದರೆ ಎಲ್ಲಿ ಸಮಸ್ಯೆ ಸಿಲ್ಕಾಕೊಂಡಿದ್ರು ಅಲ್ಲೊಬ್ಬರು ಗುರುಗಳು ಸಿಕ್ಕಿದ್ದಾರೆ ನಿಮಗೆ. ಹೌದು, ಖಂಡಿತ ಸರ್. ಅಲ್ವಾ? ಹೌದೌದು ಸ್ವಾಮಿ, ನಾನು ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ ತುಂಬ ಹಿಂದೆ, ಒಂದು 3-4 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಕೈ ಮುಕ್ಕೊಂಡು ಹೇಳ್ಬಿಟ್ರು ನಮ್ಮ ತಂದೆಯವರು. ಅಲ್ಲ, ಹೋಗಿ ನಾನು ಅವ್ರನ್ನ ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀರಲ್ರಿ, ಅವ್ರು ಏನಂದ್ರು ಗೊತ್ತಾ, ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದವರೆಲ್ಲ ನಮ್ಮ ಜಮೀನು ತೊಗೊಂಡಂಗೆ ಆಗ್ಬಿಟ್ರ ಅಂತ ಅಂದ್ಬಿಟ್ರು ರೀ. ಸ್ನೇಹಿತರೆ ನಮಸ್ಕಾರ. ಗೌರೀಶ್ ಅಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸ್ನೆಸ್ ಗುರು ನಿಮಗೆಲ್ಲ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ಸ್ನೇಹಿತರೆ, ಇವತ್ತು ನಮ್ಮ ಜೊತೆಗೆ ತುಂಬ ವಿಶೇಷವಾದ ವ್ಯಕ್ತಿ ಇದ್ದಾರೆ. ಬಿಸ್ನೆಸ್ ಗುರು ಅಂತಂದಮೇಲೆ ಬಿಸ್ನೆಸ್ಸಲ್ಲಿ ಸಾಧನೆ ಮಾಡಿರ್ತಾರೆ. ಅಂಥವ್ರನ್ನೇ ನಾವು ಸಂದರ್ಶನ ಮಾಡ್ತೀವಿ. 7 ಬೀಳುಗಳನ್ನ ಕಂಡಿರ್ತಾರೆ ಮತ್ತು ಉಚ್ಛ್ರಾಯವನ್ನು ನೋಡಿರ್ತಾರೆ ಮತ್ತು ಕೆಲವೊಂದು ಸಲ ಅವರು ತೊಂದರೆಗೂ ಸಿಕ್ಕಾಕೊಂಡಿರ್ತಾರೆ. ಅದೆಲ್ಲವನ್ನು ದಾಟಿ ಅವರು ಮುಂದೆ ಬಂದಿರ್ತಾರೆ. ಅಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಅದರ ಜೊತೆಗೆ ರಿಯಲ್ ಎಸ್ಟೇಟ್ ದುನಿಯಾಗೆ ಅಂದರೆ ಜಗತ್ತಿಗೆ ಸಂಬಂಧ ಇರುವಂಥ ಇನ್ನೊಂದು ಆಸಕ್ತಿ ಕೂಡ ಅವರಿಗಿದೆ. ಅದೇನೆಂದರೆ ಕಾವ್ಯ, ವಿಶೇಷವಾಗಿ ಮಂಕುತಿಮ್ಮನ ಕಗ್ಗ. ಸೊ ಈ ಥರ 2 ಪ್ರತಿಭೆಗಳನ್ನ, 2 ಗುಣಗಳನ್ನ ಒಳಗೊಂಡಿರುವಂಥ ಅಪರೂಪದ ಈ ಒಂದು ಸಂಗಮವನ್ನು ಹೊಂದಿರುವಂಥ ಪ್ರಸನ್ನ ಕಾವೇರಪ್ಪ ನಮ್ಮೊಂದಿಗಿದ್ದಾರೆ. ಸರ್ ವೆಲ್ಕಮ್ ಟು ದ ಶೋ. ನಮಸ್ಕಾರ ಸರ್. ನಮಸ್ಕಾರ ಸರ್. ಪ್ರಸನ್ನ ಕಾವೇರಪ್ಪ ರಿಯಲ್ ಎಸ್ಟೇಟ್ ಉದ್ಯಮಿ. ಅನೇಕ ಏಳು ಬೀಳುಗಳ ನಡುವೆ ಗೆಲುವು ಕಂಡ ಸಾಧಕ. ಶ್ರೀಮಂತಿಕೆಯ ಸುಖ, ಬಡತನದ ಬವಣೆ ಎರಡನ್ನೂ ಕಂಡುಂಡ ಅನುಭವ. ತಮ್ಮ ತಂದೆ ಪಿ ಕಾವೇರಪ್ಪ ಅವರ ಜೊತೆಗೂಡಿ ಸ್ಥಾಪನೆ ಮಾಡಿದ ಅಪ್ರಮೇಯ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಇಂದು ಇವರ ನಾಯಕತ್ವ ಮತ್ತು ದೂರದರ್ಶಿತ್ವದಲ್ಲಿ ಯಶಸ್ಸಿನ ಉತ್ತುಂಗ ತಲುಪಿದೆ. ಅಪ್ರಮೇಯ ಸುಪ್ರತೀಕಂ, ಅಪ್ರಮೇಯ ಬೃಂದಾವನಂ, ಅಪ್ರಮೇಯ ಬೃಂದಾವನಂ ಎಲೀಟ್, ಅಪ್ರಮೇಯ ವೃಂದ, ಅಪ್ರಮೇಯ ಕುಟೀರಂ, ಅಪ್ರಮೇಯ ಪ್ರಸಿದ್ಧಿ ಸಾಕಾರಗೊಂಡ ಇವರ ಕನಸಿನ ಯೋಜನೆಗಳು. ಓದು ಇವರ ಪ್ರೀತಿಯ ಹವ್ಯಾಸ. ಪ್ರಸನ್ನ ಅವರನ್ನು ಅತ್ಯಂತ ಪ್ರಭಾವಿಸಿದ ಕೃತಿ DVG ಅವರು ಬರೆದ ಮಂಕುತಿಮ್ಮನ ಕಗ್ಗ. ಇವರು ಮಂಕುತಿಮ್ಮನ ಕಗ್ಗದ ಕುರಿತಾಗಿ ವ್ಯಾಖ್ಯಾನ ಕೂಡ ಮಾಡುತ್ತಾರೆ. ನಿರಂತರ ಕಲಿಕೆಯೇ ಇವರ ಸಕ್ಸಸ್ ಸೀಕ್ರೆಟ್. ಸಾಹಿತ್ಯ ಮತ್ತು ಬಿಸಿನೆಸ್ ಎರಡರ ಅಪರೂಪದ ಸಂಗಮ ಶ್ರೀ ಪ್ರಸನ್ನ ಕಾವೇರಪ್ಪ. ಇಂದು ಗೌರೀಶ್ ಅಕ್ಕಿ ಸ್ಟುಡಿಯೋದ ಬಿಸ್ನೆಸ್ ಗುರು ಕಾರ್ಯಕ್ರಮದಲ್ಲಿ ಪ್ರಸನ್ನ ಕಾವೇರಪ್ಪ ಸಕ್ಸಸ್ ಸ್ಟೋರಿ ನಿಮ್ಮ ಮುಂದೆ. ಸೊ ಇವತ್ತು ನಾವು ಪ್ರಸನ್ನ ಕಾವೇರಪ್ಪ ಅವ್ರ ಮನೇಲಿದ್ದೀವಿ. ಮನೆ ನೀವು ನೋಡಿದ್ರಿ, ಭಾಳ ಬ್ಯೂಟಿಫುಲ್ಲಾಗಿ ಕಟ್ಟಿಸಿದ್ರಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಮೊದಲನೇದಾಗಿ ಸರ್, ನಿಮ್ಮ ಜರ್ನಿ ಬಗ್ಗೆ ಹೇಳೋದಾದರೆ, ನಾನು ಈಗಾಗಲೇ ಹೇಳಿರೋ 7 ಬೀಳುಗಳು ಇದ್ದೇ ಇರುತ್ತೆ ಲೈಫಲ್ಲಿ. ಬಟ್ ಈ ಹಂತಕ್ಕೆ ಬಂದು ನಿಂತು ನೀವು ಯೋಚನೆ ಮಾಡಿದಾಗ ನಿಮಗೇನು ಅನಿಸುತ್ತೆ ಸರ್? ಸರ್, 7 ಬೀಳು ಅನ್ನೋದು ಚಾಲೆಂಜಸ್ ಏನಿರುತ್ತೆ, ಚಾಲೆಂಜಸ್ ಇದ್ರೇ ಮನುಷ್ಯ ಅವನು ಸಜೀವವಾಗಿರೋದು. ಇಲ್ದಿದ್ರೆ ಅವನು ಒಂಥರ ಜಡ ಆಗ್ಬಿಡ್ತಾನೆ, ಬರಡಾಗ್ಬಿಡ್ತಾನೆ.
ಹಾಗಾಗಿ ಈಗ ನನ್ನ ಜೀವನದಲ್ಲೂ ನಾನು ಮಂಕುತಿಮ್ಮನ ಕಗ್ಗ ಏನಕ್ಕೆ ಇಟ್ಕೊಂಡೆ ಅಂದರೆ ಹೆಂಗೆ ಯಾವ ಸಂದರ್ಭದಲ್ಲಿ ನನಗೆ ಮಂಕುತಿಮ್ಮನ ಕಗ್ಗ ಸಿಕ್ತು ಅಂದರೆ ನಮಗೆ 2005, 2006 ಎಲ್ಲ ರೋರಿಂಗ್ ಬಿಸ್ನೆಸ್ ಇತ್ತು. ರಿಯಲ್ ಎಸ್ಟೇಟು ತುಂಬ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಿದ್ವಿ, ಚೆನ್ನಾಗಿತ್ತು. 2008ರಲ್ಲಿ ಲೇಮನ್ ಬ್ರದರ್ಸ್ ರಿಸೆಷನ್ ಆಯಿತು US ನಲ್ಲಿ. ಅಲ್ಲಿ ರಿಸೆಷನ್ ಆಗಿ ನಮ್ಮ ಬಿಸ್ನೆಸ್ಸು ಇಲ್ಲಿ ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ನಿಂತೋಯ್ತು. ಆಗ ಯಾರೋ ಒಬ್ಬರು ಡಾಕ್ಟ್ರು ನನಗೆ ಮಂಕುತಿಮ್ಮನ ಕಗ್ಗದ CDಗಳು ಕೊಟ್ಟಿದ್ದರು. ಅದರಲ್ಲಿ ಒಂದು ಕಗ್ಗ ನನಗೆ ತುಂಬ ಆಸಕ್ತಿ, ನನಗೆ ತುಂಬ ಅಟ್ರ್ಯಾಕ್ಟ್ ಮಾಡಿ ಇಟ್ಕೊಂಡ್ಬಿಡ್ತು ಆ ಸಂದರ್ಭಕ್ಕೆ. ನಾನು ಏನು ಅವಾಗ ತೊಂದರೆ ಅನುಭವಿಸ್ತಿದ್ದೆ, ದುಡ್ಡಿಲ್ಲ, ಕಾಸಿಲ್ಲ, ಪೆಟ್ರೋಲ್ಗೂ ದುಡ್ಡಿಲ್ಲ, ಆ ಮಟ್ಟಕ್ಕೆ ಇದ್ದಾಗ ಈ ಕಗ್ಗ ನನ್ನನ್ನು ತುಂಬಾ ಹಿಡಿದಿಡ್ತು. ಅದು ಹೇಗೆ ಅಂದರೆ ಆ ಕಗ್ಗ ಹೀಗಿದೆ: ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡುವವನು ವಿಧಿಯ ಬಾಯಿಗೆ ಕವಳವಾಗದುಳಿಯುವನೇ, ಎದೆಯ ನುಕ್ಕಾಗಿಸುತ್ತ ಮತಿಗದೆಯ ಪಿಡಿದು ನೀಂ ಎದುರು ನಿಲೆ ವಿಧಿ ಒಲೆವ ಮಂಕುತಿಮ್ಮ ಅಂತಾರೆ DVG. ಅದೇನೆಂದರೆ ಬದುಕೊಂದು ಕದನ ಅಂತ ಅಂಜಿ ಬಿಟ್ಟು ಓಡ್ತಾನಲ್ಲ, ಹಿಂದೆ ಸರಿತಾನಲ್ಲ ಜೀವನದಿಂದ, ಅವನನ್ನು ಕವಳ ಮಾಡಿ ಅವನನ್ನು ನುಂಗು ಬಿಡ್ತಾನಂತೆ ವಿಧಿ, ತಿಂದೇ ಬಿಡ್ತಾನಂತೆ ವಿಧಿ. ಆದರೆ ನಮ್ಗೆ ಇನ್ನೊಂದು ಉಪಾಯ ಇದೆ. ಯಾವುದದು ಅಂದರೆ ಎದೆಯ ನುಕ್ಕಾಗಿಸುತ್ತ. ಎದೆ ಅಂದರೆ ಮನಸ್ಸನ್ನು ಗಟ್ಟಿ ಮಾಡಿ, ಉಕ್ಕು ಥರ ಗಟ್ಟಿ ಮಾಡಿ, ಮತಿಗದೆಯ ಪಿಡಿದು ನೀಂ ಎದುರು ನಿಲೆ ವಿಧಿ ಒಲೆವ ಮಂಕುತಿಮ್ಮ. ಎದೆನ ಉಕ್ಕು ಮಾಡ್ಕೊಂಡು, ಮನಸ್ಸು ಗಟ್ಟಿ ಮಾಡಿಕೊಂಡು, ಬುದ್ಧಿಯಿಂದ ಮಾತ್ರ ಯೋಚನೆ ಮಾಡಿ ಆ ಸಂದರ್ಭನ ನೀವು ಗೆಲ್ಲಕ್ಕೆ ನಿಂತರೆ, ಒಂದು ಮತಿಗದೆನ ಹಿಡಿದು ನಿಂತರೆ ವಿಧಿನೇ ಒಲಿತಾನೆ ನಿಮಗೆ ಅಂತ DVG ಅವರು ಹೇಳ್ತಾರೆ. ಈ ಕಗ್ಗ ನನಗೆ ಭಾಳನೇ ಆಸಕ್ತಿ. ನನಗೆ ಆ ಟೈಮಿಗೆ, ಆ ಸಂದರ್ಭಕ್ಕೆ, ನಾನು ಅನುಭವಿಸ್ತಿದ್ದ ತೊಂದರೆ ಸಂದರ್ಭಕ್ಕೆ, ಕಷ್ಟದ ದಿನಗಳಿಗೆ ಆಗ ಮಂಕುತಿಮ್ಮನ ಕಗ್ಗದ ಬಗ್ಗೆ ಆಸಕ್ತಿ ಬಂದು ನಾನು ಇನ್ನಷ್ಟು ಬುಕ್ಗಳು, CDಗಳು ಇವೆಲ್ಲ ತಂದು ಓದೋಕ್ಕೆ ಶುರು ಮಾಡಿದೆ. ಓದ್ತಾ ಇನ್ನಷ್ಟು ಇಂಟ್ರೆಸ್ಟ್ ಬೆಳೀತಾ ಬಂತು. ಮಂಕುತಿಮ್ಮನ ಕಗ್ಗದಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ ಸರ್. ಅದು ಕನ್ನಡದ ಭಗವದ್ಗೀತೆನೇ. DVG ಅವರು ಯಾವ ಮನಸ್ಥಿತಿ, ಎಷ್ಟು ಉಚ್ಛ್ರಾಯ ಸ್ಥಿತಿಯಲ್ಲಿ ಅವರು ಬರೆದಿದ್ದಾರೆ ಅದನ್ನು ಅಂದರೆ, ಒಂದು ಕಗ್ಗ ಈಗ ನೋಡಿ, ನಾನು ಈಗ ಹೇಳಿದ ಕಗ್ಗನೇ ಈ ಸಂದರ್ಭದಲ್ಲಿ ಒಂಥರ ಅರ್ಥ ಆದರೆ, ಇನ್ನು 10 ವರ್ಷ ನಮ್ಮ ಜೀವನಾನುಭವ ದಾಟಿದ ಮೇಲೆ ಅದು ಇನ್ನೊಂಥರ ಹೊಸದಾಗಿ ಅರ್ಥ ಆಗುತ್ತೆ. ಅದು ಅದ್ರ ವಿಶೇಷ ಕಗ್ಗದ್ದು. ತುಂಬಾ ಇದೆ ಕಗ್ಗದಲ್ಲಿ. ಸಾಕಷ್ಟು ಮಾತಾಡ್ತಾ ಹೋಗೋಣ ಸರ್. ಖಂಡಿತ ಸಾಕಷ್ಟು ಮಾತಾಡ್ತಾ ಹೋಗೋಣ. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ ತಾವು. ಸೊ ತುಂಬ ಚೆನ್ನಾಗಿ ಕಗ್ಗದ ಬಗ್ಗೆ ಹೇಳಿದ್ರಿ ನೀವು. ಎಲ್ರಿಗೂ ಸ್ಫೂರ್ತಿ ಕೊಡುವಂಥ ಒಂದು ಕಗ್ಗ ಮತ್ತು ಆ ಟೈಮಿಗೆ ಕರೆಕ್ಟ್ ಟೈಮಿಗೆ ಸಿಕ್ಕಿದೆ ನಿಮಗೆ, ಮತ್ತು ಕರೆಕ್ಟ್ ಟೈಮಿಗೆ ನಿಮ್ಗೆ ಅರ್ಥ ಆಗಿದೆ, ಅದು ಭಾಳ ಮುಖ್ಯ. ಹೌದು ಸರ್. ಸರ್, ನಿಮ್ಮ ಒಂದು ಜೀವನವನ್ನು ನಾನು ನೋಡ್ತಾ ಇದ್ದರೆ ನನಗೆ ನಿಮ್ಮ ಬಗ್ಗೆ ಫಸ್ಟ್ ಗೊತ್ತಾದಾಗ ನನಗೆ ಅನಿಸಿತ್ತು, ನೀವು ಸಿಲ್ವರ್ ಸ್ಪೂನ್ ಅಂದರೆ ಬೆಳ್ಳಿಯ ಚಮಚವನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ದೀರಾ, ಅಥವಾ ಬಂಗಾರದ ಚಮಚನ ಇಟ್ಕೊಂಡು ಹುಟ್ಟಿರ್ಬೋದು. ನೀವು ಹೊರಗಡೆ ಬಂದ ತಕ್ಷಣ ನಿಮಗೆ ಔಡಿ ಖಾರ ಇರುತ್ತೆ, ಹಂಗೆ ನೀವು ಬೆಳೆದಿದ್ದೀರಾ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ತಿಳ್ಕೊಂಡಾಗ ಗೊತ್ತಾಗಿದ್ದು, ನೀವು ಒಂದು ಮಧ್ಯಮ ವರ್ಗ ಅಲ್ಲ, ಕೆಳ ಮಧ್ಯಮ ವರ್ಗ, ಅದಕ್ಕಿಂತ ಕೆಳಗಡೆ ಬಡ ವರ್ಗದಲ್ಲಿ ಖಂಡಿತ ಸರ್ ಹುಟ್ಟಿ ಬೆಳೆದಂಥ ಒಬ್ಬ ವ್ಯಕ್ತಿ. ಹೌದು ಸರ್. ಸೊ ಅಲ್ಲಿಂದ ಶುರುವಾಗಿ ಇವತ್ತು ಈ ಹಂತಕ್ಕೆ ತಲುಪಿದ್ರಾ? ಈ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು ಹುಟ್ಟಿದ್ದು ಮಾಗಡಿನಲ್ಲಿ. ನನ್ನ ತಾಯಿ ಊರು ಮಾಗಡಿಯಿಂದ ಒಂದು 2 ಕಿಲೋಮೀಟ್ರ್ ದೂರ ನೇತೇನಹಳ್ಳಿ ಅಂತಿದೆ. ಆ ನೇತೇನಹಳ್ಳಿಗೂ ಮಾಗಡಿ ಸರ್ಕಾರಿ ಆಸ್ಪತ್ರೆಗೂ 2 ಕಿಲೋಮೀಟ್ರ್ ಆಗುತ್ತೆ. ನಾನು ನಮ್ಮ ತಾಯಿ ಹೊಟ್ಟೆಲಿದ್ದಾಗ ನಮ್ಮ ತಾಯಿ ಅಲ್ಲಿಂದ ನಡ್ಕೊಂಡು ಬಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹೆರಿಗೆ ಆಗಿದೆ. ನಮ್ಮ ಅಜ್ಜಿ ಹೇಳಿದ್ದಾರೆ, ಇರಮ್ಮ ಇಲ್ಲೇ ಇರು, ಬಂದುಬಿಡ್ತೀನಿ, ಒಂದು ಗಾಡಿ ಕಟ್ಟಿಸ್ಕೊಂಬಂದ್ಬಿಡ್ತೀನಿ ಅಂತ. ಸಾಯಂಕಾಲ ಹೋದವ್ರು ಅಜ್ಜಿ ನಾಳೆ ಬೆಳಗ್ಗೆ ತನಕನೂ ಬಂದಿಲ್ಲ. ಅಲ್ಲಿ ನೋಡಿದ್ರೆ ನಾನು ನಮ್ಮ ತಾಯಿ ಅಲ್ಲಿ ನಾನು ಹುಟ್ಟಿದ್ದೀನಿ, ನನ್ನ ತಾಯಿ ಪಕ್ಕದಲ್ಲಿ ಯಾವುದೋ ಒಂದು ಸತ್ತೋಗಿರೋ ಒಂದು ಹೆಣ ಡೆಡ್ ಬಾಡಿ ತಂದು ಹಾಕಿದ್ರಂತೆ. ನಮ್ಮ ತಾಯಿ ಆ ರಾತ್ರಿ ಎಲ್ಲ ಭಯದಲ್ಲೇ ಕಳೆದ್ರಂತೆ. ಅವತ್ತೆಲ್ಲ ನಾನು ಹುಟ್ಟಿದ ಸಂದರ್ಭದಲ್ಲೇ ಭಯದಲ್ಲಿ ಕಳೆದ್ರಂತೆ. ಮಾರನೇ ದಿವಸ ನಮ್ಮ ಅಜ್ಜಿ ಗಾಡಿ ಕಟ್ಟಿಸ್ಕೊಂಡು ಬಂದು ಕರ್ಕೊಂಡು ಹೋಗಿ, ಅಲ್ಲಿಂದ ಆ್ಯಕ್ಚುಲಿ ನಮ್ಮ ತಂದೆ ಊರು ಬಂದು ಚಿಕ್ಕಲ್ಸಂದ್ರ ಸರ್, ಉತ್ತರಳ್ಳಿ ಪಕ್ಕ ಚಿಕ್ಕಲ್ಸಂದ್ರ, ಬೆಂಗಳೂರು ಚಿಕ್ಕಲ್ಸಂದ್ರ 20 ಮನೆಗಳ ಹಳ್ಳಿ ಸರ್. ನಾನು ಕಂಡಂಗೆ ಇವತ್ತು ನೀವು ನೋಡೋ ಚಿಕ್ಕಲ್ಸಂದ್ರ, ಆ ಚಿಕ್ಕಲ್ಸಂದ್ರಕ್ಕೂ ಅಜಗಜಾಂತರ. ಚಿಕ್ಕಲ್ಸಂದ್ರಕ್ಕೆ ನಾನು ಕಾರ್ಮಲ್ ಸ್ಕೂಲ್ ಓದಿದ್ದು ಪದ್ಮನಾಭ ನಗರದಲ್ಲಿ. ನಾನು ಕಾರ್ಮಲ್ ಸ್ಕೂಲಲ್ಲಿ ಓದಬೇಕಾದ್ರೆ ನಮ್ಮ ಸ್ನೇಹಿತರು ಯಾರಾದರೂ ನಮ್ಮ ಚಿಕ್ಕಲ್ಸಂದ್ರಿಗೆ ಬಂದರೆ ಒಂದು ಸೈಕಲ್ ಹೊಡ್ಕೊಂಡು ಅವ್ರಿಗೊಂದು ದೊಡ್ಡ ಟ್ರಿಪ್ ಥರ ಆಗೋದು, ಒಂದು ಹಳ್ಳಿಗೆ ಬಂದು ಟ್ರಿಪ್ ಥರ ಆಗೋದು. ಅಲ್ಲಿ ರಾಗಿ ಕಣ ಮಾಡಿರ್ತಿದ್ರು, ಮೆದೆ ಹಾಕಿರ್ತಿದ್ರು, ಈ ಥರದ್ದೆಲ್ಲ ನೋಡ್ತಿದ್ದಿದ್ದು ಅವ್ರಿಗೆ ಆಶ್ಚರ್ಯ ಆಗೋದು. ಏನೋ ನಿಮ್ಮೂರು ಈ ಥರ ಇದೆ ಅಂತ ಹಿಂಗೆ ಮಾತಾಡೋರು. ಆ ಚಿಕ್ಕಲ್ಸಂದ್ರದಲ್ಲಿ ಮಾರಮ್ಮನ ಗುಡಿ ಇದೆ, ಈಗ ಒಡೆದಾಕಿ ಕಟ್ತಾ ಇದ್ದಾರೆ. ಅಂದರೆ ಒಡೆದಾಕಿ ಅಂದರೆ ಜೀರ್ಣ ಆಗೋಗಿತ್ತು, ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ಅದ್ರ ಪಕ್ಕದಲ್ಲೇ ನಮ್ಮ ಮನೆ, ಹೆಂಚಿನ ಮನೆ. ನನಗೆ ಚೆನ್ನಾಗಿ ಬುದ್ಧಿ ಬಂದಾಗಿಂದ ನನಗೇನು ನೆನಪಿದೆ ಅಂದರೆ, ನಾವು ಸಗಣಿ ಸಾರಿಸಿದ ನೆಲ, ನಮ್ಮ ಅಜ್ಜಿ ನಮ್ಮ ತಾಯಿ ಇವರೆಲ್ಲ ಒಂದು 15 ದಿವಸಕ್ಕೋ ಒಂದು ಸರಿ ಸಗಣಿನ ಮಣ್ಣು ನೆಲದ ಮೇಲೆ ಸಗಣಿ ಸಾರಿಸ್ತಿದ್ರು. ಆ ಥರದ ನೆಲ ಇದ್ದಂಥ ಮನೆ ನಮ್ಮದು.
ಇಲ್ಲಿ ಸಗಣಿ ಸಾರಿಸಿರ್ತಿದ್ರು, ಪಕ್ಕದಲ್ಲೇ ಒಂದು ಎಮ್ಮೆಗಳು ಹಸುಗಳು ಕಟ್ಟಿರ್ತಿದ್ರು. ಅವಕ್ಕೆ ಗಾಡಿ ಅಂತಾರೆ ನಾವು, ಅಂದರೆ ಹುಲ್ಲು ಹಾಕೋ ಜಾಗನ ಗಾಡಿ ಅಂತಾರೆ. ಅಲ್ಲಿ ಹುಲ್ಲು ಮೇಯ್ತಾ ಇದ್ದರೆ ನಾವು ಇಲ್ಲಿ ಪಕ್ಕದಲ್ಲಿ ಚಾಪೆ ಹಾಸ್ಕೊಂಡು ಮಲಗಿರ್ತಿದ್ವಿ ಸಗಣಿ ಸಾರಿಸಿದ್ನೆಲ್ಲ. ನಮ್ಮ ತಂದೆ ನಾನು ಹುಟ್ಟಿದಾಗ 180 ರೂಪಾಯಿ ಸಂಬಳ ಅಂತೆ ಸರ್ ಅವರಿಗೆ. ನಾನು ಹುಟ್ಟಿ ಬೆಳೀತಾ ಸ್ವಲ್ಪ ನನಗೆ ಈ ಆಸ್ತಮಾ ಥರ ಇತ್ತಂತೆ. ಅದು ಅವ್ರು ತರ್ತಿದ್ದ ಸಂಬಳ ಎಲ್ಲ ಬರೀ ಅದಕ್ಕೆ ಖರ್ಚಾಗಿ ಹೋಗ್ತಿತ್ತಂತೆ. ನನ್ನ ಇಲಾಜ್ಗೆ, ನನ್ನ ಆಸ್ತಮಾ ಡಾಕ್ಟ್ರಿಗೆ ಖರ್ಚಾಗಿ ಹೋಗ್ತಿತ್ತಂತೆ, ಡಾಕ್ಟ್ರು ಔಷಧಿಗೆ ಖರ್ಚಾಗಿ ಹೋಗ್ತಿತ್ತಂತೆ. ಆಮೇಲೆ ನಮ್ಮ ತಂದೆ ಆ ಕೆಲಸ ಬಿಟ್ಟು ಮತ್ತೆ 120 ರೂಪಾಯಿ ಸಂಬಳದ ಕೆಲಸಕ್ಕೆ ರ್ಯಾಪ್ಶಿ ಫ್ಯಾಕ್ಟ್ರಿ ಅಂತಿದೆ, ಅದಕ್ಕೆ ಮುಂಚೆ ಗೋಪಾಲಕೃಷ್ಣ ಟೆಕ್ಸ್ಟೈಲ್ ಮಿಲ್ ಅಂತ ಇಲ್ಲೇ ಉತ್ತರಳ್ಳಿಲಿದೆ, ಈಗಲೂ ಇದೆ ಅವ್ರದ್ದು. ಆ ಟೆಕ್ಸ್ಟೈಲ್ ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರಂತೆ. ಅದಾದಮೇಲೆ ರ್ಯಾಪ್ಶಿ ಅಂತ ಇನ್ನೊಂದು ಇಂಡಸ್ಟ್ರಿ ಸೇರ್ಕೊಂಡು 110 ರೂಪಾಯಿ ಸಂಬಳ ಅವರಿಗೆ. ಆ ಥರ ನಡ್ಕೊಂಡು ಬರ್ತಾಯಿತ್ತು. ಈ ಮಧ್ಯೆ ನಮ್ಮ ತಂದೆಯವರಿಗೆ ಒಬ್ಬರು ಜ್ಯೋತಿಷಿ ಪರಿಚಯ ಆಗಿದ್ದಾರೆ ಸರ್. ಅವ್ರು ಯಾರೋ ಕರ್ಕೊಂಬಂದು, ಜ್ಯೋತಿಷಿ ನಾರಾಯಣ ಸ್ವಾಮಿಗಳಂತ ಅವರು ನಮ್ಮ ತಂದೆಯವ್ರನ್ನ ಮೀಟ್ ಮಾಡಿ, ಅವರು ನಮ್ಮ ತಂದೆಯವ್ರದ್ದು ಏನು ಡೇಟ್ ಆಫ್ ಬರ್ತು, ಟೈಮ್ ಆಫ್ ಬರ್ತ್ ಎಲ್ಲ ಏನಿಲ್ಲ, ಸುಮ್ಮನೆ ಹತ್ತು ಸಾಮುದ್ರಕ್ಕೆ ತೊಗೊಂಡೋಗಿ ಇವರು ಕೆಲ್ಸಕ್ಕೆ ಹೋಗ್ತಾಯಿದ್ರು ರ್ಯಾಪ್ಶ್ರೀಯಲ್ಲಿ. ಒಂದು ಜಾತಕ ಬರ್ಕೊಂಡು ಬಂದ್ರಂತೆ, ನೋಡಿ ಕಾವೇರಪ್ಪ, ನೀವು ಬಿಸ್ನೆಸ್ ಮಾಡ್ತೀರಾ, ತುಂಬ ಚೆನ್ನಾಗಿ ಬದುಕ್ತೀರಾ, ಮುಂದೆ ದೊಡ್ಡ ಸ್ಥಾಯಿಗೆ ಬೆಳಿತೀರಾ ಅಂತೆಲ್ಲ ಹೇಳಿದ್ರಂತೆ. ನಮ್ಮ ತಂದೆಯವರು ನಗದುಬಿಟ್ಟು, ಹೌದಾ ಸ್ವಾಮಿ, ನಾನು 110 ರೂಪಾಯಿ ಸಂಬಳಕ್ಕೆ ಹೋಗ್ತಾಯಿದ್ದೀನಿ, ಭಾಳ ಹೇಳ್ತಾಯಿದ್ದೀರಿ, ನೀವೇನೇನೋ ಹೇಳ್ತಾಯಿದ್ದೀರಿ, ನಿಮ್ಮ ಬಾಯಿಗೆ ಬಂದಿದ್ದು ಹೇಳ್ತಿದ್ದೀರಿ ನೀವು, ನನಗೆ ಯಾವ ನಂಬಿಕೆನೂ ಇಲ್ಲ. ಮೋಸ್ಟ್ಲಿ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಕದ್ರೇನಹಳ್ಳಿಲಿ ಒಂದು ಟೆಂಟ್ ಇದೆ ನಮ್ಮ ಸ್ನೇಹಿತರದು, ಮಾದೇಶ್ವರ ಟೆಂಟ್ ಅಂತ. ಕದ್ರೇನಹಳ್ಳಿಲಿ ಆ ಟೆಂಟ್ ಅಂತ ಇತ್ತು ಮೊದಲದು, ಈಗ ಥಿಯೇಟ್ರ್ ಆಗಿದೆ ಅದು, ಮಾದೇಶ್ವರ ಟೆಂಟ್ ಇದೆ. ಆ ಟೆಂಟಲ್ಲಿ ಮುಂದೆ ಏನಾದರೂ ನಾನು ಕಡಲೆಕಾಯಿ ಮಾರ್ಬೋದು ಅಷ್ಟೇ, ಅದೇ ಬಿಸ್ನೆಸ್ ಮಾಡ್ಬೋದು ನಾನು, ಅದು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ನನ್ನ ಹತ್ರ ಏನಿಲ್ಲ ಅಂದ್ರೆ. ಅದಾದಮೇಲೆ ನಮ್ಮ ತಂದೆಯವರಿಗೆ ರ್ಯಾಪ್ಶ್ರೀ ಫ್ಯಾಕ್ಟ್ರಿನಲ್ಲಿ ಯೂನಿಯನ್ ಗಲಾಟಿನಲ್ಲಿ ಒಂದು 35-40 ಜನ ಇವ್ರನ್ನೆಲ್ಲ ಅರೆಸ್ಟ್ ಮಾಡಿ, ಅಂದರೆ ಯೂನಿಯನ್ ಗಲಾಟಿನಲ್ಲಿ ಜೈಲಿಗೆ ಕಳಿಸ್ತಾರೆ. ನಮ್ಮ ತಂದೆಯವರು ಒಂದು 2 ದಿವಸನೋ ಒಂದು ವಾರನೋ ಏನೋ ಜೈಲಲ್ಲಿದ್ದು ಬರ್ತಾರೆ. ಬಂದ ಮೇಲೆ ಕೆಲಸ ಬಿಟ್ಟು ಅಲ್ಲಿ ಏನೋ ಸೆಟಲ್ಮೆಂಟ್ ತೊಗೊಂಡು ಒಂದು ಸಣ್ಣದಾಗಿ ಒಂದು ಸಿಮೆಂಟ್ ಅಂಗಡಿ, ಪ್ರಸನ್ನ ಏಜೆನ್ಸೀಸ್ ಅಂತ ಸ್ಟಾರ್ಟ್ ಮಾಡ್ತಾರೆ ಕದ್ರೇನಹಳ್ಳಿ. ಸಿಮೆಂಟ್ ಅಂಗಡಿ, ಸಣ್ಣ ಅಂಗಡಿ. ಅದು ಯಾರೋ ದೊಡ್ಡ ಇವ್ರು ಡೀಲರ್ ಹತ್ರ ಏನು ತರಿಸೋದೇನಲ್ಲ, ನಮ್ಗೆ ಗೊತ್ತಿರೋರೇ ಇನ್ನೊಬ್ಬರು ಬನಶಂಕರಿನಲ್ಲಿದ್ದರು, ಅವರು ನಮ್ಗೆ ತುಂಬ ಡಿಸ್ಟೆಂಟ್ ರಿಲೇಟಿವ್ ಅವರು. ಅವ್ರ ಹತ್ರ ಇವ್ರು ಕೊಂಡ್ಕೊಂಡು ಬರೋದು, ಇವರು ಇನ್ನು ಸ್ವಲ್ಪ ಒಂದು 50 ಪೈಸಾ ಇಟ್ಕೊಂಡು ಒಂದು ಮೂಟೆ ಮೇಲೆ ಮಾರೋದು, ಈ ಥರ ಸ್ಟಾರ್ಟ್ ಮಾಡಿದ್ರು. ಅದು ಮಾಡ್ತಾ ಅದರಲ್ಲೂ ಮತ್ತೆ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಂಡ್ರು ನಮ್ಮ ತಂದೆ. ಹಂಗೆ ಬೆಳೀತಾ 5-6 ಅಂಗಡಿ ಮಾಡಿದ್ರು. ಅದು ಕಂಟ್ರೋಲ್ ಇಲ್ಲದೆ, ಅದು 5-6 ಅಂಗಡಿ ಆಗಿ ಕಂಟ್ರೋಲ್ ಇಲ್ಲದೆ ಮತ್ತೇನೇನೋ ಆಗಿ ಎಲ್ಲ ಲಾಸ್ ಆಗಿ ಅಷ್ಟೊತ್ತಿಗೆ ಮನೆ ಬೆಳೀತಾ ಇದ್ರು ಕಷ್ಟಕ್ಕೆ ಸಿಕ್ಕಾಕೊಂಡು ಯಾವ ಮಟ್ಟಕ್ಕೆ ಅಂದರೆ ಕಟ್ಟಿರೋ ಮನೆ ಮಾರಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ರು. ಆ ಪರಿಸ್ಥಿತಿಗೆ ಬಂದಮೇಲೆ ತಿರ್ಗಾ ಆಯಿತು, ಬಿಡಲಿಲ್ಲ ನಮ್ಮ ತಂದೆ. ಭಾಳ ಛಲ ನಮ್ಮ ತಂದೆಗೆ. ಇವತ್ತು ಅಲ್ಲಿ ತೋಟದಲ್ಲಿದ್ದಾರೆ, ನಮ್ಮ ಚಿಕ್ಕಬಳ್ಳಾಪುರದಿಂದ ಮುಂದೆ ಒಂದು ತೋಟ ಇದೆ, ಆ ತೋಟದಲ್ಲಿದ್ದಾರೆ. ಭಾಳ ಛಲ ಅವರಿಗೆ, ಬಿಡಲಿಲ್ಲ. ಅದಾದಮೇಲೆ ಏನು ಮಾಡಿದ್ರು, ಎಲ್ಲೋ ಒಂದು ಫೈನಾನ್ಸ್ ಕಂಪ್ನಿಲಿ ಫೈನಾನ್ಸ್ ಹಾಕಿಸಿ ಲಾರಿ ತೊಗೊಂಡು ಕನಕಪುರದ ಹತ್ರ ಸಂತೆಕೋಡಹಳ್ಳಿ ಅಂತಿದೆ, ಸಂತೆಕೋಡಹಳ್ಳಿಯಿಂದ ಮುಂದೆ ಒಂದಷ್ಟು ಹಳ್ಳಿಗಳು, ಏರಂದಪ್ಪನಹಳ್ಳಿ, ಗುಣಗನಹಳ್ಳಿ ಅಂತೆಲ್ಲ, ಅಲ್ಲಿಂದ ಕೃಷ್ಣ ಲಾರಿ ಅಂತ ಲಾರಿ ಅದು. ಆ ಲಾರಿಯಲ್ಲಿ ಮರಳು ತಂದು ಇಲ್ಲಿ ಕಾಂಟ್ರಾಕ್ಟರ್ಗಳಿಗೆ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಳಿಗೆ ಸಪ್ಲೈ ಮಾಡೋದು, ಇದನ್ನು ಮಾಡ್ತಿದ್ರು. ಅದಾದಮೇಲೆ 91ರಲ್ಲಿ 91ನಲ್ಲಿ ಅದು ಬೇಡ ಸಾಕನ್ನಿಸ್ತವ್ರಿಗೆ. 91-92ಅಲ್ಲಿ ರಿಯಲ್ ಎಸ್ಟೇಟಿಗೆ ಬಂದರು. ರಿಯಲ್ ಎಸ್ಟೇಟ್ ಅಂದರೆ ಹೆಂಗೆ ಅಂದರೆ, ಇವ್ರಿಗೆ ಗಾಳಿಗಂಧ ಏನೂ ಗೊತ್ತಿಲ್ಲ, ಒಂದು ಪಾಣಿ ಅಂದರೆ ಏನು ಅಂತ ಗೊತ್ತಿಲ್ಲ, ಒಂದು ಜಮೀನು ಅಂದರೆ ಏನು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಸುಮ್ಮನೆ ಎಲ್ಲೋ ಸಾಲ ತಂದು ಒಂದಷ್ಟು ಕಡೆ ಇನ್ವೆಸ್ಟ್ ಮಾಡೋಣ ಅಂತ ಹೋದರು. ಇಲ್ಲಿ ಉತ್ತರಳ್ಳಿನಲ್ಲಿ ಆಗ್ತಾನೆ ಅಕ್ವಿಸೇಷನ್ ಮಾಡಿ ಪೂರ್ಣಪ್ರಜ್ಞ ಗೃಹ ನಿರ್ಮಾಣ ಸಹಕಾರ ಸಂಘ ಅಂತ ಅದಕ್ಕೆ ಅಕ್ವಿಸೇಷನ್ ಗೌರ್ಮೆಂಟಲ್ಲೇ ಒಬ್ಬ ಸ್ಪೆಷಲ್ ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ನ ಅಪಾಯಿಂಟ್ ಮಾಡಿ, ಸೊಸೈಟಿಗಳ ಮೆಂಬರ್ಸ್ ಇಷ್ಟು ಜನ ಅಂತ ಇದ್ದಾರೆ ಅಂತ ತೋರಿಸ್ತಾರೆ, ಇಷ್ಟು ಎಕರೆ ನಿಮಗೆ ಅವಶ್ಯಕತೆ ಇದೆ ಅಂತ ಅಪ್ಲೈ ಮಾಡಿದ್ರೆ ಅವರು ರೈತರ ಹತ್ರ ಹೋಗಿ ಇವ್ರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದರೆ, ರೈತರು ಕೊಡೋಕ್ಕೆ ವಿಲ್ಲಿಂಗ್ನೆಸ್ ತೋರಿಸಿದ್ರೆ ಇವ್ರು ಅಕ್ವೈರ್ ಮಾಡಿ ಕೊಡ್ತಿದ್ರು. ಗೌರ್ಮೆಂಟೇ ಒಂದು ಏಜೆನ್ಸಿ ಇತ್ತು, ಅದಕ್ಕೆ ಅಕ್ವೈರ್ ಮಾಡಿ ಸೊಸೈಟಿಗೆ ಕೊಡ್ತಿದ್ರು. ಸೊಸೈಟಿ ಲೇಔಟ್ ಮಾಡಿ ಮಾರೋದು, ಈ ಥರದ್ದು ಒಂದು ವ್ಯವಸ್ಥೆ ಇತ್ತು ಆವಾಗ. ಇವಾಗ ಅದೆಲ್ಲ ಇಲ್ಲ. ಆ ವ್ಯವಸ್ಥೆ ಹಂಗೆ ಅಕ್ವೈರ್ ಆಗೋಗಿರೋ ಲ್ಯಾಂಡ್ನ ರೈತರ ಹತ್ರ ಕೊಂಡ್ಕೊಂಬಿಟ್ರು ನಮ್ಮ ತಂದೆಗೆ ಗೊತ್ತಿಲ್ಲದೆ, ಸಾಲ ಮಾಡಿ ತಂದು. ಅಕ್ವೈರ್ ಆಗಿರೋ ಲ್ಯಾಂಡ್ ಕೊಂಡ್ಕೊಂಡು ಅದರಲ್ಲಿ ಲೇಔಟ್ ಮಾಡ್ತೀನಿ ಅಂತ ಹೋದರು. ಅಲ್ಲೋದ್ರೆ ಪೂರ್ಣಪ್ರಜ್ಞಾ ಸೊಸೈಟಿಯವರು ಮತ್ತು ನಮಗೆಲ್ಲ ಯಜಮಾನರಾಗಿದ್ದರು ಅವರು, ಪದ್ಮಶ್ರೀ RMB ಆರಾಧ್ಯರಂತ ಅವರು, ಮತ್ತು ಅವ್ರ ಜೊತೆ ಮುರಳಿ ಅಂತ ಪಾರ್ಟ್ನರ್ ಇದ್ದರು. ನನಗೆ ಗಾಡ್ ಫಾದರ್ ಅವರು, ಅವ್ರ ಹೆಸರು ವೆಂಕೋಬರಾವ್ ಸಿಂಧೆ, ಅವರು ನನಗೆ ಗಾಡ್ ಫಾದರ್ ಮುರಳಿಯವರು.
ಮುರಳಿಯವರು ಅವಾಗ ಇವ್ರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ತಂದೆಗೆ. ನೀವು ಅಕ್ವೈರ್ ಆಗಿರೋ ಲ್ಯಾಂಡ್ ತೊಗೊಂಡಿದ್ದೀರಿ, ನಿಮ್ಗೇನೋ ಬುದ್ಧಿ ಇದೆಯಾ ಅಂತ ಅವ್ರೇನೋ ಕರೆದು ಮಾತಾಡಿ, ಆಯಿತು ಏನೋ ನೀವು ಕೊಟ್ಟರು ದುಡ್ಡು ಕೊಡ್ತೀವಿ ಅಂತ ಏನೋ ಒಂದು ಸೆಟಲ್ಮೆಂಟ್ ಮಾಡಿ ಅದರಿಂದ ಹೊರಗೆ ಬರೋಂಗೆ ಮಾಡಿ, ಜೊತೆಗೆ ಅವ್ರ ಜೊತೆನೇ ಸೇರಿ ಮತ್ತೆ ಬೇರೆ ರೈತರುಗಳದೆಲ್ಲ ಸಮಸ್ಯೆ ಇರೋದೆಲ್ಲ ಇವ್ರು ಸ್ವಲ್ಪ ಹೋಗಿ ನಿಂತ್ಕೊಂಡು ಮಾಡಿ ಸೆಟಲ್ಮೆಂಟ್ ಮಾಡಿಸೋದು. ಅಂದರೆ ಸೆಟಲ್ಮೆಂಟ್ ಅಂದರೆ ಹೋಗೋದು, ಮಾತಾಡೋದು, ಅವ್ರನ್ನೂ ಕರೆಸೋದು, ಕೂಡಿಸೋದು, ಆಯ್ತಪ್ಪ ನೀನು ಇಷ್ಟು ತಗೋ ಇದು ಮಾಡು, ಏನೋ ಒಂದು ಮಾಡು, ಸೊಸೈಟಿಗೆ ಬಿಡು ಅಂತ ಮಾಡಿಕೊಂಡು ಹಂಗೆ ಶುರುವಾಗಿದ್ದ ಜರ್ನಿ ನಮ್ಮ ಫಾದರ್ದು. ಅದಾದಮೇಲೆ ಅರೇಳ್ಳಿನಲ್ಲಿ ಒಂದು 10 ಎಕರೆ ರೈತರ ಹತ್ರ ಕೊಂಡ್ಕೊಂಡು, ಅದೇನು ಅಕ್ವಿಸೇಷನ್ ಎಲ್ಲ ಏನಿರಲಿಲ್ಲ, ಅದು ಆ್ಯಕ್ಚುಲಿ ಅಮರ್ಜ್ಯೋತಿ ಸೊಸೈಟಿಗೆ ಅಕ್ವೈರ್ ಆಗಿತ್ತು. ಅಮರ್ಜ್ಯೋತಿ ಸೊಸೈಟಿ ಅಕ್ವಿಸೇಷನ್ನ ನಲ್ ಆ್ಯಂಡ್ ವಾಯ್ಡ್ ಅಂತ ಸುಪ್ರೀಂ ಕೋರ್ಟ್ ಯಾವಾಗ ಒಂದು ಆರ್ಡರ್ ಮಾಡಿಬಿಡ್ತು. ಸುಪ್ರೀಂ ಕೋರ್ಟೋ ಹೈಕೋರ್ಟೋ ನನಗೆ ನೆನಪಿಲ್ಲ, ನಾವೆಲ್ಲ ಸಣ್ಣ ಹುಡುಗರು ಅವಾಗ. ಅದಾದಮೇಲೆ ಅದನ್ನು ಲೇಔಟ್ ಡೆವಲಪ್ ಮಾಡಿ AGS ಲೇಔಟ್ಗೆ ಎಂಟ್ರೆನ್ಸ್ ಇದೆ ಈಗ ಒಂದು 40 ಅಡಿ ರಸ್ತೆ, ಅದು ನಮ್ಮ ತಂದೆ ಮಾಡಿದ ಲೇಔಟೇ ಅದು. ಇಟ್ಮಡು ಮತ್ತು ನಿಮ್ಮ ಉತ್ತರಹಳ್ಳಿ ಮಧ್ಯದಲ್ಲಿ ಅರೆಹಳ್ಳಿ ಅಂತಿದೆ, ಅಲ್ಲಿ AGS ಲೇಔಟಿಗೆ ಅದೊಂದು 10 ಎಕರೆ ಲೇಔಟ್ ಮಾಡಿದ್ರು ಇವರು. ಆ ಲೇಔಟ್ ಮಾಡಿ ಮಾಡ್ಕೊಂಡು ಹೀಗೆ ಇದ್ದರು. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಒಂದು ಜಮೀನು ಮಾಡಬೇಕು ಅನ್ನೋದು ಭಾಳ ಆಸೆ ಇತ್ತು ನಮ್ಮ ತಂದೆಗೆ. ಒಂದು 50 ಎಕರೆ ಜಮೀನು ತೊಗೋಬೇಕು ಎಲ್ಲಾದರೂ ಅಂತ. ನಮ್ಮ ಅತ್ತೆನೊಬ್ಬರನ್ನ ಅಲ್ಲಿ ಗುಡಿಬಂಡೆ ಹತ್ರ ಒಂದು ಊರಿಗೆ ಕೊಟ್ಟಿದ್ದರು, ನಮ್ಮ ಕೊನೆ ಅತ್ತೆನ. ಆ ಅತ್ತೆ ಮಾವ ಬಂದೊಂದು ಸರಿ ಇಂಥದ್ದೊಂದು ಲ್ಯಾಂಡ್ ಅಲ್ಲಿ ಸೇಲ್ಗಿದೆ ಅಂತ ಹೇಳಿದ್ರು. ಇವರು ನಮ್ಮ ತಂದೆಯವ್ರು ಆಯಿತು ನೋಡೋಣ ನಡಿ ಅಂಥೇಳಿ ಹೋಗಿ ಡಿಸೈಡ್ ಮಾಡಿ ಇಲ್ಲಿ ಸಂಪಾದನೆ ಮಾಡಿದ್ರಲ್ಲ ಲೇಔಟಲ್ಲಿ 26 ಲಕ್ಷಕ್ಕೆ 50 ಎಕರೆ ತೊಗೊಂಡ್ರಾಗ 96-97 26 ಲಕ್ಷ 50 ಎಕರೆ 50 ಎಕರೆನೂ 26 ಲಕ್ಷಕ್ಕೆ ತೊಗೊಂಡು ಅದನ್ನು ರಿಜಿಸ್ಟರ್ ಮಾಡಿಕೊಂಡು 96-97ನಲ್ಲಿ ಇದೇ ಮೊದಲನೇ ದೊಡ್ಡ ಮಟ್ಟದ ಲ್ಯಾಂಡ್ ತೊಗೊಂಡಿದ್ದು ಇದೇನ? ಹೌದೌದು, ಇದೇ ಮೊದಲು ಸರ್. ನಮ್ಮ ತಂದೆಯವ್ರು ತೊಗೊಂಡಿದ್ದಾವಾಗ 50 ಎಕರೆಯನ್ನು ತೊಗೊಂಡ್ರದು, ಅದು ಮೊದಲು. ಅದಾದಮೇಲೆ ಮತ್ತೆ ಸಮಸ್ಯೆಗೆ ಸಿಕ್ಕಾಕೊಂಡು ಯಾಕತ್ತೆ ಹೇಳಬೇಕು. ನನಗೆ ಆಶ್ಚರ್ಯ ಆಗೋದೇನೆಂದ್ರೆ ನಿಮ್ಮ ತಂದೆ ಶುರು ಮಾಡಿದಾಗ ಸಕ್ಸಸ್ ಕಂಡಿಲ್ಲ. ಅಂದರೆ ಸಿಮೆಂಟಲ್ಲಿ ಶುರು ಮಾಡಿಕೊಂಡು ಅಲ್ಲೂ ಕೂಡ ಒಂದಷ್ಟು ಲಾಸ್ ಮಾಡಿಕೊಂಡ್ರು, ಮತ್ತೆ ಲಾರಿಗೆ ಬಂದರು, ಅಲ್ಲೊಂದಷ್ಟು ಕೆಲಸಗಳು ಮಾಡಿದ್ರು. ಫಸ್ಟ್ ಟೈಮ್ ರೈತರಿಂದ ಜಮೀನು ತೊಗೊಂಡಾಗ ಅಲ್ಲೂ ಕೂಡ ಸಮಸ್ಯೆಗೆ ಸಿಕ್ಕಾಕೊಂಡ್ರು. ನನಗೆ ಒಂದು ಪಾಠ ಏನಾಗಿದೆ ಅಂದರೆ, ಎಲ್ಲಿ ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು ಅಲ್ಲೊಬ್ರು ಗುರುಗಳು ಸಿಕ್ಕಿದ್ದಾರೆ ನಿಮಗೆ. ಹೌದು, ಖಂಡಿತ ಸರ್. ಅಲ್ವಾ? ಹೌದೌದು. ನೋಡಿ, ವೆಂಕೋಬ್ರ ಅಂತ ಮುರಳಿಯವರು ಅಥವಾ ಇನ್ನೊಬ್ರು ಪದ್ಮಶ್ರೀ RMB ಆರಾಧ್ರು, ಅಲ್ಲಿ ಅವ್ರು ನಿಮಗೆ ಸಿಕ್ಕರು ಅಂತ. ಲೈಫಲ್ಲಿ ಯಾವುದೊಂದು ಕಷ್ಟ ಬರುತ್ತೆ, ನಾವೇನೋ ಮಾಡೋದು ಕಷ್ಟದಲ್ಲಿ ಸಿಕ್ಕಾಕೋತೀವಿ, ಬಟ್ ಆ ಕಷ್ಟದಿಂದ ನಮಗೆ ಇನ್ನೊಂದೇನೋ ನಮಗೆ ಖಂಡಿತ ಹಂಗೆ ಲೈಫ್ ಇರೋದೇ ಹಂಗೆ ಸರ್. ಖಂಡಿತ ಅದು ಮಂಕುತಿಮ್ಮನ ಕಗ್ಗದಲ್ಲೂ ಇದೆ ಸರ್. ನೀವು ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗ ಇದೆ, ಅದು ಹೀಗೆ ಹೇಳುತ್ತೆ: ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಲುಕದಿಹ ನರಜಂತುವಿರದು. ರದನ ಅಂದರೆ ಹಲ್ಲು ಸರ್. ರದನ ಅಂದರೆ ರದನ ಹಲ್ಲು ಮೊಳಿಬೇಕಾದ್ರೆ ಸಣ್ಣ ಮಕ್ಕಳಲ್ಲಿ ಎಲ್ಲ ಮಕ್ಕಳಿಗೂ ಆ ನೋವಿನಿಂದ ಜ್ವರ ಬಂದೇ ಬರುತ್ತಂತೆ. ಅಂದರೆ ಆ ರದನೋದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು, ವಿಧಿಯೊದೆಗೆ ಸಿಲುಕದಿಹ ನರಜಂತುವಿರದು. ವಿಧಿಯೊದೆಗೆ ಸಿಲುಕದೇ ಇರೋ ನರಜಂತು ಯಾವುದೂ ಇಲ್ಲ, ಸಿಲುಕದೇ ಇರೋಂಥ ನರಜಂತು ಯಾವುದೂ ಇಲ್ಲ. ಆದರೆ ಅದಾದಮೇಲೆ ಏನಾಗುತ್ತೆ ಅಂತ ಮಂಕುತಿಮ್ಮನ ಕಗ್ಗದಲ್ಲಿ DVG ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಒದೆಪೆಟ್ಟು ಮುಗಿದಂದು ರಾಹು ದಂಶ್ರದಿ ಹೊರಟ ವಿದುಬಿಂಬವೋ ನೀನು ಮಂಕುತಿಮ್ಮ ಅಂತಾರೆ. ಅಂದರೆ ಒದೆಪೆಟ್ಟು ಮುಗಿದ ಮೇಲೆ ಮನುಷ್ಯನಿಗೆ ಈ ಸಮಸ್ಯೆಗೆ ಸಿಕ್ಕಾಕೊಂಡ ಮೇಲೆ ಹೆಂಗಿರ್ತಾನೆ ಮನುಷ್ಯ ಅಂದರೆ, ಗ್ರಹಣ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಚಂದ್ರನ ರಾಹು ನುಂಗಿರ್ತಾನಂತೆ. ರಾಹು ದಂಷ್ಟ್ರ ಅಂದರೆ ಹಲ್ಲು, ರಾಹು ಹಲ್ಲಿಂದ ಅವನು ನುಂಗಿರ್ತಾನೆ. ಚಂದ್ರ ಗ್ರಹಣ ಕಾಲಕ್ಕೆ ಮುಂಚೆ ಎಷ್ಟು ಕಾಂತಿಯಿಂದ ಇರ್ತಾನೋ, ಗ್ರಹಣ ಕಾಲದಿಂದ ಬಿಡಿಸ್ಕೊಂಡು ಆಚೆ ಬರ್ತಾನಲ್ಲ, ಇನ್ನಷ್ಟು ಪ್ರಕಾಶಮಾನಾಗಿರ್ತಾನೆ ಅಂತ. ಅಂದ್ರೆ ಕಷ್ಟದಿಂದ ಹೊರಗೆ ಬಂದರೆ ಇನ್ನಷ್ಟು ಬ್ರೈಟ್ ಆಗಿರ್ತೀವಿ, ನಾವು ಬ್ರೈಟ್ ಆಗಿರ್ತೀವಿ, ಕಾನ್ಫಿಡೆಂಟ್ ಆಗಿರ್ತೀವಿ. ಕಷ್ಟ ಅನುಭವಿಸ್ಬಿಟ್ಟಿರ್ತೀವಲ್ಲ, ಇಷ್ಟೇ ಕಷ್ಟ ಬಂದರೂ ಎದುರಿಸ್ತೀವಿ ಅನ್ನೋದು. ಒದೆಪೆಟ್ಟು ಮುಗಿದಂದು ರಾಹು ದಂಶ್ರದಿ ಹೊರಟ ವಿದುಬಿಂಬವೋ ನೀನು ಮಂಕುತಿಮ್ಮ ಅಂತ ಹೇಳ್ತಾರೆ DVG ಅವರು. ಹಂಗೆ ಕಷ್ಟ ಅನ್ನೋದು ಮನುಷ್ಯನ ಒಳ್ಳೆ ದಾರಿಗೆ ತೊಗೊಂಡೋಗಿ ಬರುತ್ತೆ ಸರ್. ನಾನು ಆಗಲೇ ಹೇಳ್ತಿದ್ದಂಗೆ ನಮ್ಮ ತಂದೆ 50 ಎಕರೆ ಜಮೀನು ತೊಗೊಂಡ್ರು. ಅಷ್ಟರಲ್ಲಿ ಏನಾಯಿತು, 96ರಲ್ಲಿ ನಮ್ಮ ಚಿಕ್ಕಲ್ಸಂದ್ರ ಏರಿಯಾ ಎಲ್ಲ ಸಾರಕ್ಕಿ ನೋಟಿಫೈಡ್ ಏರಿಯಾ ಕಮಿಟಿ ಅಂತ ಒಂದು ಕಮಿಟಿ ಆಯಿತು. ಅಂದರೆ ಒಂದು CMC ಥರ ಫಾರ್ಮೇಷನ್ ಮಾಡಿದ್ರು. ಅದಕ್ಕೊಂದು ಎಲೆಕ್ಷನ್ ಇಟ್ಟರು, ಅದನ್ನು ಪಟ್ಟಣಗೆರೆ ನಗರಸಭೆ ಮಾಡಿದ್ರೆ. ಆಮೇಲೆ ಆ ಎಲೆಕ್ಷನ್ ಟೈಮಲ್ಲಿ ನಮ್ಮ ತಾಯಿ ಮನೇಲಿದ್ದರು. ನಮ್ಮ ತಾಯಿ PUC, ನಮ್ಮ ಊರಲ್ಲೇ ನಮ್ಮ ತಾಯಿನೇ ಸ್ವಲ್ಪ ಓದಿದ್ದಿದ್ದು PUC. ಹೆಣ್ಮಗಳು ಯಾರಾದರೂ ಓದಿದ್ದಾರೆ ಅಂದರೆ ಅದು ಲೇಡಿ ರಿಸರ್ವೇಷನ್ ಬೇರೆ ಆಗಿತ್ತು ಆ ಕಾನ್ಸ್ಟಿಟ್ಯೂನ್ಸಿ, ವಾರ್ಡ್ ನಂಬರ್ 29 ಅಂತ. ಅವಾಗ ನಮ್ಮ ಚಿಕ್ಕಪ್ಪ ಒಬ್ಬರಿದ್ದಾರೆ, ಆಂಜನಪ್ಪ ಅಂತ, ಶೋಭಾ ಆಂಜನಪ್ಪ ಅಂತ. ಈಗ ಹಿಂದೆ ಕಾರ್ಪೊರೇಟರ್ ಇದ್ದರು, ಅದು ನಮ್ಮ ಇದರಲ್ಲಿ ಪದ್ಮನಾಭನಗರ ವಾರ್ಡ್ಗೆ.
ಅವರು ಹಸ್ಬೆಂಡು ಆಂಜನಪ್ಪ ಅವ್ರು ಬಂದು ಅದಕ್ಕೆ ಒಂಚೂರು ರೆಡಿಯಾಗಿ ಎಲ್ಲೋ ಹೋಗಬೇಕು, ನಮ್ಮ ತಂದೆ ತಮ್ಮ ಆಗಬೇಕು ಅವರು. ಅದಕ್ಕೆ ಒಂಚೂರು ರೆಡಿಯಾಗಿ ಹೋಗಬೇಕು, ಏನಪ್ಪ ನಾಮಿನೇಷನ್ ಹಾಕಬೇಕು. ಏನು ನಾಮಿನೇಷನ್ ಏನಪ್ಪ ಅಂದರೆ, ಇಲ್ಲ ಹಿಂಗೆ ಲೇಡಿ ರಿಸರ್ವ್ ಆಗಿದೆ, ನೀವು ಬಂದು ನಾಮಿನೇಷನ್ ಹಾಕಿ ನೀವು ಕಾರ್ಪೊರೇಟರ್ ಆಗ್ಬೋದು, ಗೆಲ್ತೀರಾ. ಇದೇನಪ್ಪ ನನಗೇನಕ್ಕಪ್ಪ ಅಂದರೆ, ಇಲ್ಲ ಬನ್ನಿ ಅಂತ ನಮ್ಮ ತಂದೆಗೆ ಅದಕ್ಕೆ ಮುಂಚೆ ನಮಗೆ ಇದು ಯಾವುದು ಪಾಲಿಟಿಕ್ಸ್ದು ಒಂಚೂರು ಗಾಳಿಗಂಧನೂ ಇಲ್ಲ. ಕರ್ಕೊಂಡೋಗಿ ನಾಮಿನೇಷನ್ ಹಾಕಿಸಿ ಗೆಲ್ಲಿಸಿ ಅವರೇ ಓಡಾಡಿ ಮಾಡಿ, ನಾವೇನು ಖರ್ಚು ಮಾಡಿಲ್ಲ ಆ ಟೈಮಲ್ಲಿ. ಅವಾಗೆಲ್ಲ ಏನೂ ಹಂಗಿರಲೇ ಇಲ್ಲ, ವ್ಯವಸ್ಥೆನೂ ಹಂಗಿರಲಿಲ್ಲ, ಖರ್ಚು ಮಾಡಿಲ್ಲ. ಗೆದ್ದು ಸಿಟ್ಟಿಂಗ್ ಕೌನ್ಸಿಲರ್ 96ಅಲ್ಲಿ ನಮ್ಮ ತಾಯಿ 96 to 2001 ರಾಜರಾಜೇಶ್ವರಿ ನಗರಸಭೆಯಲ್ಲಿ ಸಿಟ್ಟಿಂಗ್ ಕೌನ್ಸಿಲರು. ನಮ್ಮ ತಂದೆ 96ಅಲ್ಲಿ 50 ಎಕರೆ ಜಮೀನು ತೊಗೊಂಡ್ರು 96-97ಅಲ್ಲಿ ಅಲ್ಲಿ ಗುಡಿಬಂಡೆನಲ್ಲಿ. ತಗೊಂಡ ಮೇಲೆ ಏನು ಮಾಡಿದ್ರು, ಇವ್ರಿಗೆ ಇಲ್ಲೆಲ್ಲ ಬಿಸ್ನೆಸ್ ಯಾಕೋ ಅಷ್ಟು ನಂಗೆ ಸರಿ ಅನ್ನಿಸ್ತಿಲ್ಲ, ಜಮೀನು ಡೆವಲಪ್ ಮಾಡ್ಬಿಡೋಣ, ತೆಂಗಿನ ಗಿಡ ಹಾಕ್ಬಿಡೋಣ, ತೆಂಗಿನ ಗಿಡ ಒಳ್ಳೆ ಲಾಭ ಇದೆ, ಹಂಗಿದೆ ಹಿಂಗಿದೆ ಅಂತ ಏನೋ ಒಂದು ಅವ್ರಿಗೆ ಆಸಕ್ತಿ ಬೆಳೀತು. ಆ ಆಸಕ್ತಿಲಿ ಏನು ಮಾಡಿದ್ರು, ಅಷ್ಟರಲ್ಲಿ ಏನಾಗಿತ್ತು, ನಮ್ಮ ಚಿಕ್ಕಪ್ಪ ಇಬ್ಬರು ಚಿಕ್ಕಪ್ಪಂದಿರು ಅವ್ರ ಮಕ್ಕಳು ಎಲ್ಲ ನಮ್ಮ ಜೊತೆಗೆ ಸೇರಿಸ್ಕೊಂಡಿದ್ರು. ಒಂದು 17 ವರ್ಷ ಬೇರೆ ಹೋಗಿದ್ರು ಅವರು ಎಲ್ಲ. ಅದಾದಮೇಲೆ ಈ ಜಮೀನು ತೊಗೊಂಡ್ರಲ್ಲ, ಜಮೀನು ತೊಗೊಂಡಾಗ ಜೊತೇಲಿ ಸೇರಿಸ್ಕೊಂಡು ಜೊತೇಲಿ ಇದ್ದರೆಲ್ಲ ಎಲ್ಲರನ್ನೂ ಶಿಫ್ಟ್ ಆಗಿಬಿಡೋಣ, ನಾವು ಹೋಗೋಣ ಚಿಕ್ಕಬಳ್ಳಾಪುರಕ್ಕೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಮನೆ ಮಾಡಿ ಮಕ್ಕಳನ್ನ ಚಿಕ್ಕಬಳ್ಳಾಪುರ ಟೌನಲ್ಲಿ ಓದಿಸೋಣ, ನಾವೆಲ್ಲ ಜಮೀನು ಕಡೆ ಗಮನ ಕೊಟ್ಟು ಜಮೀನನ್ನ ಡೆವಲಪ್ ಮಾಡೋಣ ಅಂತ. ನಾನು ಅವಾಗ ಸೆಕೆಂಡ್ ಇಯರ್ ಡಿಪ್ಲೊಮೊ. ನಾನು 96 ಕಾರ್ಮಲ್ ಸ್ಕೂಲ್ ಪಾಸ್ಡ್ ಔಟು, 96-97. ಅದು ಅಂದರೆ 96-97 ಜಾಗ ತೊಗೊಂಡ್ರು, ಬಟ್ ಶಿಫ್ಟ್ ಆಗಕ್ಕೆ 99 ಶಿಫ್ಟ್ ಮಾಡೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ಇಲ್ಲಿ 2 years ಡಿಪ್ಲೊಮೊ ಇಲ್ಲಿ ಮುಗಿಸಿದ್ದೆ. ಇಲ್ಲಿಂದ TC ತೊಗೊಂಡು ಅಲ್ಲಿ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸಿದ್ರು. KV ಕ್ಯಾಂಪಸ್ ಅಂತಿದೆ ಇಲ್ಲಿ, ಕಮ್ಮವರಿ ಸಂಘ ಪಾಲಿಟೆಕ್ನಿಕಲ್ಲಿ ಇದ್ದೆ. ಆ 2 ವರ್ಷ ನಾನು 9th 10th 4 ವರ್ಷ ಅಂತ ಇಟ್ಕೊಳ್ಳಿ. 9th 10th ಫಸ್ಟ್ ಇಯರ್ ಡಿಪ್ಲೊಮೊ ಫಸ್ಟ್ ಇಯರು, ಸೆಕೆಂಡ್ ಇಯರು. ಆ್ಯಕ್ಚುಲಿ ನಾನು ಫುಲ್ ಲಕ್ಸುರೀಸ್. ನನಗೆ ಹೆಂಗೆ ಅಂದರೆ, ನನ್ನ ಹತ್ರ ಒಂದು RX ಬೈಕ್ ಇತ್ತು. ಫಸ್ಟ್ ಒಂದು ಕೈನೆಟಿಕ್ ಹೋಂಡಾ ತೆಗೆಸ್ಕೊಂಡೆ, ಆಮೇಲೆ ಒಂದು RX ಬೈಕ್ ಮಾಡಿಫಿಕೇಷನ್ ಮಾಡಿಕೊಂಡು ಜುಟ್ಟು ಬಿಟ್ಟುಕೊಂಡು ಕಾಲೇಜಿಗೆ ಹೋಗ್ತಿದ್ದಿದ್ದು ನಾನು. ವಯಸ್ಸಿಗೆ ಏನು ಬೇಕೆಲ್ಲ ಎಲ್ಲ ಸಿಕ್ಕಿದೆ ಸರ್, ಎಲ್ಲ ಸಿಕ್ಕಿದೆ. ಬಟ್ ನಾನು ಹಂಗೆ ಉಳಿದುಬಿಟ್ಟಿದ್ದಿದ್ರೆ, ಆ ಸುಖ ಹಂಗೆ ಉಳಿದುಬಿಟ್ಟಿದ್ದರೆ ನಾನಿವತ್ತು ಈ ಮನುಷ್ಯ ಆಗಿರ್ತಿರ್ಲಿಲ್ಲ. ನನಗೆ ಈ ಅನುಭವ ಆಗಲಿ, ಈ ಎಕ್ಸ್ಪೋಜರ್ ಆಗಲಿ ಸಿಕ್ತಿರ್ತಿರ್ಲಿಲ್ಲ. ನಾನು ಬೇರೆ ಥರ ಹೊರಟೋಗ್ತಿದ್ನೋ, ಮೇ ಬಿ ಏನಾಗ್ತಿದ್ನೋ ಗೊತ್ತಿಲ್ಲ. ಆ 4 ವರ್ಷ ಆ ಥರ ಫುಲ್ಲು ಬೈಕು, ಫ್ರೆಂಡ್ಸು ಇದೇ ಎಂಜಾಯ್ ಮಾಡ್ಕೊಂಡು ಓದ್ ಕಡೆನೂ ಗಮನ ಕಮ್ಮಿ ಆಗೋಯಿತು. ಅಷ್ಟರಲ್ಲಿ ಏನಾಯಿತು, ಇಲ್ಲಿ ಬಿಡಿಸಿ ಅಲ್ಲಿಗೆ ಹೋದ್ವಲ್ಲ, ಚಿಕ್ಕಬಳ್ಳಾಪುರಕ್ಕೆ ಹೋದ್ವಿ. ಚಿಕ್ಕಬಳ್ಳಾಪುರದಿಂದ 28 ಕಿಲೋಮೀಟ್ರ್ ಆಗುತ್ತೆ, ಬೀಚ್ಕಾನಹಳ್ಳಿ ಕ್ರಾಸ್ ಅಂತ ಹೈವೇನಲ್ಲೇ, ಯಾವುದು ನಮ್ಮ ಬಾಗೇಪಲ್ಲಿ ಹೈವೇನಲ್ಲೇ ಲ್ಯಾಂಡ್. ಅಲ್ಲಿಂದ ಒಳಗೆ ಹೋಗಬೇಕು, ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಒಳಗೆ ಹೋಗಬೇಕು. ಚಿಕ್ಕಬಳ್ಳಾಪುರದಿಂದ ಇದಕ್ಕೆ ಬೀಚ್ಕಾನಹಳ್ಳಿ ಕ್ರಾಸ್ಗೆ 10 ರೂಪಾಯಿ ಬಸ್ ಚಾರ್ಜು. ಅಲ್ಲಿಂದ ಮತ್ತೆ 10 ರೂಪಾಯಿ 15 ರೂಪಾಯಿ ಕೊಟ್ಟರೆ ಆಟೋವನ್ನು ನಮ್ಮ ತೋಟಕ್ಕೆ ಕರ್ಕೊಂಡೋಗ್ಬಿಡೋನು. ಈ ಆಟೋವನಿಗೆ ಸಾಲ ಹೇಳ್ಬೋದಿತ್ತು ನಾವು, ಬಸ್ ಚಾರ್ಜಿಗೆ ಸಾಲ ಹೇಳೋಕ್ಕಾಗ್ತಿರ್ಲಿಲ್ಲ. ಗೌರ್ಮೆಂಟ್ ಬಸ್ಸು ಅಥವಾ ಯಾವ ಬಸ್ ಆದರೂ ಹೇಳೋಕ್ಕಾಗ್ತಿರ್ಲಿಲ್ಲ. ಆ ಕಷ್ಟಕ್ಕೆ ಬಂದುಬಿಟ್ವಿ. ಇಲ್ಲೆಲ್ಲ ಇಷ್ಟೆಲ್ಲ ಹಿಂಗೆ ನಾನು RX ಬೈಕು, 2 ಕಾರ್ ಇತ್ತು ಮನೆಯಲ್ಲಿ, ಒಂದು ಮಾರುತಿ 800, ಒಂದು ಮಾರುತಿ ವ್ಯಾನು. ಕಾರಲ್ಲಿ ಒಂದೊಂದು ಸರಿ ಕಾಲೇಜಿಗೆ ಹೋಗ್ತಿದ್ದೆ. ನಮ್ಮ ಪ್ರಿನ್ಸಿಪಲ್ಲು SP ಮನೋಹರ್ ನಾಯ್ಡು ಅಂತ ಸರ್ ಇದ್ದರು. ಅವರೆಲ್ಲ ಕರೆಸಿ ವಾರ್ನಿಂಗ್ ಕೊಡೋರು ನನಗೆ, ನೀನು ಫಸ್ಟ್ ಈ ಜುಟ್ಟು ಕತ್ತರಿಸು. ನಾನಿಲ್ಲ ಸರ್, ದೇವಸ್ಥಾನಕ್ಕೆ ಹೋಗಬೇಕು, ಮುಡಿ ಬಿಟ್ಟಿದ್ದೀನಿ, ಅದು ಇದೊಂದು ಸುಳ್ಳು ಹೇಳಿ ತಪ್ಪಿಸ್ಕೊತಿದ್ದೆ ಅವ್ರ ಹತ್ರ. ತುಂಬ ಸ್ಟ್ರಿಕ್ಟ್ ಇದ್ದರು ಅವರು. ಅಷ್ಟು ಆ ಥರದ್ದು ಲಕ್ಸುರೀಸ್ ನೋಡ್ತಿದ್ದವರು. ಏಕದಮ್ ಹೋಗಿ 10 ರೂಪಾಯಿ ಬಸ್ ಚಾರ್ಜ್ ಇಲ್ದಿರೋ ಮಟ್ಟಕ್ಕೆ ಬಂದ್ವಿ. ಆ್ಯಕ್ಚುಯಲ್ ನನಗೆ ಒಳ್ಳೇದಂತ ಲೈಫಲ್ಲಿ ಆಗಿದ್ದರೆ ಆ ಸಂದರ್ಭ ಸರ್. ಯಾಕೆ? ಖಂಡಿತ ಒಳ್ಳೇದು ಸರ್. ಇಲ್ದಿದ್ರೆ ನಾನು ಇದೇ ಸುಖದಲ್ಲೇ ಇದ್ದೋಗಿದ್ದಿದ್ರೆ ಲೈಫ್ ಹಿಂಗೆ ಅಂತ ಅನ್ಕೊಂಬಿಟ್ಟು ನಾನು ಯಾವುದೋ ದೊಡ್ಡ ಪ್ರಪಾತಕ್ಕೆ ಬಿದ್ದುಬಿಟ್ಟಿರ್ತಿದ್ನೇನೋ. ಹೌದಲ್ಲ ಸರ್? ಕರೆಕ್ಟ್. ಯಾವುದೋ ದೊಡ್ಡ ಪ್ರಪಾತಕ್ಕೆ ಬಿದ್ದುಬಿಟ್ಟು ಏನಾಗಿ ಹೋಗ್ತಿದ್ನೋ ಗೊತ್ತಿಲ್ಲ. ಆ 2 ವರ್ಷ ಅಲ್ಲಿ 1.5-2 ವರ್ಷ ಚಿಕ್ಕಬಳ್ಳಾಪುರದಲ್ಲಿದ್ದೆ. ಚಿಕ್ಕಬಳ್ಳಾಪುರದಲ್ಲಿ ಇದ್ಕೊಂಡು ಚಿಕ್ಕಬಳ್ಳಾಪುರದಿಂದ ಅಲ್ಲಿ ತೋಟಕ್ಕೆ ಓಡಾಡಿಕೊಂಡು ಆಮೇಲೆ ಏನಾಯಿತು, ಡಿಪ್ಲೊಮೊ ಆಯಿತು. 3 ವರ್ಷ ಡಿಪ್ಲೊಮೊ ಮುಗಿದ ಮೇಲೆ ಸ್ವಲ್ಪ ಬಾಳೆ ಏನಾದರೂ ಕೃಷಿ ಮಾಡೋಣ ಅಂಥೇಳಿ ಅಲ್ಲಿ ತೋಟದಲ್ಲಿ ಒಂದು 4 ಎಕರೆ ಜಾಗ ಹಿಂಗಡಿಸಿ ಬಾಳೆ ಗಡ್ಡೆ ಎಲ್ಲಿಂದನೋ ತಂದು ಹಾಕಿ ಬಾಳೆ ಕೃಷಿ ಒಂದು 6-8 ತಿಂಗಳು ಬಾಳೆ ಕೃಷಿ ಮಾಡಿದೆ. 6-8 ತಿಂಗಳು ಮಾಡಿದೆ. ಒಂದು ವರ್ಷ ಅದು ಬೆಳೆ, ಆ್ಯಕ್ಚುಲಿ 1 ವರ್ಷ ಬಾಳೆ ಬೆಳೆ. ಅದನ್ನು ನಾನು, ನಮ್ಮ ಚಿಕ್ಕಪ್ಪ, ನಮ್ಮ ತಂದೆ, ಅದು ಇಲ್ಲಿ ವಸಂತ ನಗರದಲ್ಲಿ ಒಬ್ಬರು ಪಾಂಚಜನ್ಯ ಇಂಡಸ್ಟ್ರೀಸ್ ಅಂತ ಇದ್ದರು, ಅವರು ವೈಶ್ಯಾಸು.
ಅವ್ರ ಹೆಸರು ಮರೆತುಬಿಟ್ಟಿದ್ದೀನಿ, ತುಂಬ ವಯಸ್ಸಾಗಿತ್ತು ಅವಾಗ ಅವ್ರಿಗೆ. ಈ ಶಾಂಗ್ರಿಲಾ ಹೋಟ್ಲ್ ಇದೆಯಲ್ಲ, ಅದ್ರ ಎದುರುಗಡೆ ಒಂದು ಕ್ರಾಸ್ ರೋಡಲ್ಲಿ ಮನೆ ಅವ್ರದ್ದು. ಅವರು ಒಂದು ದೊಡ್ಡಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿ ಇಟ್ಕೊಂಡಿದ್ರು. ಆ ಇಂಡಸ್ಟ್ರಿ ಏನಪ್ಪ ಅಂದರೆ ಈ ಬಾಳೆಗೆ ಒಂದು ಆರ್ಗ್ಯಾನಿಕ್ ಸ್ಪ್ರೇ ಕೊಡೋರು ಅವರು. ಏನೇ ಕಾಯಿಲೆ ಬಂದರು ಏನು ಮಾಡಿದ್ರು ಆ ಸ್ಪ್ರೇ ಹೊಡೆದ್ರೆ ಅದು ಮತ್ತು ಈಲ್ಡು ಎಲ್ಲ ಚೆನ್ನಾಗಿ ಬರೋದು, ಎಲ್ಲ ಆರ್ಗ್ಯಾನಿಕ್ಕಾಗಿ ಮಾಡ್ತಿದ್ವಿ, ನೋ ಕೆಮಿಕಲ್ ಫರ್ಟಿಲೈಸರ್ ಆ ಥರ. ನಮ್ಮ ತಂದೆದೊಂದು ಕಾನ್ಸೆಪ್ಟು, ಇವತ್ತಿಗೂ ಕೆಮಿಕಲ್ ಫರ್ಟಿಲೈಸರ್ಸ್ ಒಂಚೂರು ಹಾಕ್ಸಲ್ಲ ನಮ್ಮ ತೋಟದಲ್ಲಿ ಎಲ್ಲೂ. ಆ ಥರ ಅವ್ರ ಮನೆ ಅಲ್ಲಿ ವಸಂತ ನಗರಕ್ಕೆ ನಾನೇನಾದರೂ ಯಾವುದಾದ್ರೂ ಒಂದು ಬಾಳೆ ಗಿಡ ಏನಾದರೂ ಕಾಯಿಲೆ ಬಂದರೆ, ಆ ಎಲೆ ಏನಾದರೂ ಸುಟ್ಟೋದ್ರೆ ಅದನ್ನು ಒಂದು ಕವರಲ್ಲಿ ಇಟ್ಕೊಂಡು ಬಸ್ ಹತ್ತಿ ಬೀಚ್ಕನಹಳ್ಳಿ ಕ್ರಾಸಲ್ಲಿ ಬಂದು ಇಲ್ಲಿ ವಿಂಡ್ಸರ್ ಮ್ಯಾನರ್ ಹತ್ರ ಇಳಿದು ನಡ್ಕೊಂಡು ಹೋಗಿ ಅವ್ರ ಮನೆಗೆ ತೋರಿಸಿ, ಸರ್ ಈಗ ಹಿಂಗಾಗಿದೆ ಏನು ಮಾಡೋದು ಅಂದರೆ, ಅವರು ನೋಡಿ ಇಂಥ ಸ್ಪ್ರೇ ಹೊಡಿಬೇಕು ಅಂತೇಳಿ ಅವ್ರು ಕೊಡೋರು, ಸ್ಪ್ರೇ ಕೊಡೋರು. ಒಂದು ಬುಕ್ ಇಟ್ಕೊಂಡು ಬರ್ಕೋತಾ ಇದ್ದೆ, ಅವ್ರು ಹೇಳಿದ್ದನ್ನೆಲ್ಲ ಬರ್ಕೊಂಡು ಹೋಗಿ ಅಲ್ಲಿ ಮತ್ತೆ ಪ್ರಯೋಗ ಮಾಡೋದು. ಇದೆಲ್ಲ ಒಂದು 8-10 ತಿಂಗಳು ನಡೀತು. ಇದಾದಮೇಲೆ ನನಗೆ ಕಷ್ಟ ಅನ್ನೋದು ಇನ್ನೂ ಜಾಸ್ತಿ ಆಗ್ತಾ ಹೋಯ್ತು. ದುಡ್ಡಿಗೆ ತುಂಬಾ ತೊಂದರೆ ಆಗಿತ್ತು. ಸಂಸಾರ ದುಡ್ದು ಇಬ್ಬರು ತಮ್ಮಂದಿರಿದ್ದಾರೆ, ಅವ್ರು 6 ಜನ ಮಕ್ಕಳಿದ್ದಾರೆ, ನಾವಿಬ್ಬರು ಮಕ್ಕಳಿದ್ದೀವಿ. ನನ್ನ ತಂಗಿ ನಾನು ಡಾಕ್ಟ್ರೇ ಓದಬೇಕಂತ ಅವಳು. ಈ ಥರ ಎಲ್ಲ ಇನ್ನಷ್ಟು ಕಷ್ಟಗಳಿಗೆ ಸಿಕ್ಕಾಕೊಳ್ತಾ ಇನ್ನಷ್ಟು ಕಷ್ಟ ಆಗ್ತಾನೆ ಹೋಗ್ತಾ ಇತ್ತು. ಆಮೇಲೆ ಏನು ಮಾಡಿದ್ವಿ, ನಾನೇನು ಮಾಡಿದೆ, ನಮ್ಮ ತಂದೆಯವ್ರಿಗೆ ಹೇಳಿದೆ, ನಾನು ಒಂದು ಕೆಲಸ ಮಾಡ್ತೀನಪ್ಪ, PUC ಆಗಿಲ್ಲ ನಂದು, PUC ಮಾಡಿ BSc ಅಗ್ರಿಕಲ್ಚರ್ ಮಾಡಿಬಿಡ್ತೀನಿ, ಇಲ್ಲಿ ಅಗ್ರಿಕಲ್ಚರ್ಗೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ, BSc ಅಗ್ರಿಕಲ್ಚರ್ ಮಾಡಿಕೊಂಡು ಬಂದುಬಿಡ್ತೀನಿ ನಾನು, ಆಮೇಲೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಹೇಳಿದೆ. ಏನೋ ನನ್ನ ಮಗನಿಗೆ ಆಸಕ್ತಿ ಇದೆ, ಆಯಿತು ಓದು, PUC ಎಲ್ಲಿ ಮಾಡ್ತೀನಿ, ಬೆಂಗಳೂರಲ್ಲಿ ಮಾಡ್ತೀನಿ. ಎಲ್ಲಿ ಮಾಡೋದು ಬೆಂಗಳೂರಲ್ಲಿ? ನಮ್ಮ ಅಷ್ಟೊತ್ತು ಏನಾಗಿತ್ತು, ಇಲ್ಲಿದ್ದ ಮನೆ ಸ್ವಂತ ಮನೆ ಲೀಸ್ಗೆ ಹಾಕ್ಸಿದ್ವಿ, ಅಲ್ಲೂ ಇಲ್ಲ, ನಮ್ಮ ರಿಲೇಟಿವ್ ಒಬ್ಬರು ಲೀಸ್ಗೆ ಹಾಕ್ಸಿದ್ವಿ, ಅವ್ರು ತೊಗೊಂಡಿದ್ರು. ಹಂಗಾಗಿ ಎಲ್ಲಿರೋದು ಅಂದರೆ ನಮ್ಮ ಮಾವ ಒಬ್ಬರ ಮನೆ, ನಮ್ಮ ತಾಯಿ ಅಣ್ಣ ಅಂಜಿನಪ್ಪ ಅಂತವರು, ಅವರು ಮನೆಯಲ್ಲಿ ಇದ್ಕೊಂಡು ಓದೋದು ಅಂತೇಳಿ ಡಿಸೈಡ್ ಆಗಿ ಅವ್ರ ಮನೆಗೆ ಬಂದು ಸೇರಿಕೊಂಡೆ ಬೆಂಗಳೂರಿಗೆ. ಅವ್ರು ಸಂಜಯ್ ನಗರದಲ್ಲಿದ್ದರು ಮನೆ, ಸಂಜಯ್ ನಗರದಲ್ಲಿ ಅವ್ರು ವಿಲೇಜ್ ಅಕೌಂಟೆಂಟ್ ಆಗಿದ್ದರು ಆವಾಗ. ಅವ್ರ ಮನೇಲಿ ಇದ್ಕೊಂಡು ಅಲ್ಲಿಂದ ಜಯನಗರ BHS ಕಾಲೇಜಿಗೆ ಬಸ್ಸಲ್ಲಿ ಹೋಗೋದು, ಈ ಥರ ಮಾಡಿಕೊಂಡು ಅಲ್ಲಿ ಒಂದು 6 ತಿಂಗಳು 8 ತಿಂಗಳು ಅವ್ರ ಮನೇಲಿದ್ದೆ. ಆಮೇಲೆ ನನಗೇನೋ ಒಂಥರ ಮುಜುಗರ ಅನ್ಸೋಕ್ಕೆ ಶುರು ಆಯಿತು, ಯಾಕೋ ಸರಿ ಆಗ್ತಿಲ್ಲ ಇದೇನೋ ಅಂತ ಅನ್ಸೋಕ್ಕೆ ಶುರು ಆಯಿತು. ಅಲ್ಲಿ ಬಿಟ್ಟು ಇಲ್ಲೊಬ್ಬರು ಚಿಕ್ಕಲ್ಸಂದ್ರದಲ್ಲಿ ಇನ್ನೊಬ್ಬರು ಅತ್ತೆ ಇದ್ದಾರೆ, ನಮ್ಮ ತಂಗಿ ಜಯಲಕ್ಷ್ಮಮ್ಮ ಅಂತ, ಅವ್ರ ಮನೆಗೆ ಬಂದೆ. ಅವ್ರ ಮನೇಲಿ ಒಂದು 6 ತಿಂಗಳಿದ್ದೆ. ಅದು ಯಾಕೋ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ನಮ್ಮ ಹಳೆ ಮನೆ ಮೇಲೆ ಒಂದು ರೂಮ್ ಇತ್ತು, ಅದು ಅರ್ಧಂಬರ್ಧ ಫಿನಿಷ್ ಆಗಿತ್ತು. ಅದನ್ನು ನಮ್ಮ ಫಾದರ್ಗೆ ಹೇಳಿದೆ, ಅದೇನಾದರೂ ಮಾಡಿ ಆ ರೂಮ್ ಬಿಡಿಸ್ಕೊಡಪ್ಪ ಸಾಕು, ಅಲ್ಲಿದ್ಬಿಡೋಣ, ಅವ್ರಿಗೆ ಹೇಳು ಒಂದು ಮಾತು, ರೂಮ್ ಏನೋ ಫಿನಿಷ್ ಮಾಡ್ಕೊಂಡು ಇವನು ಇರ್ತಾನೆ ಅಂತ ಹೇಳ್ಬಿಡು. ನಮ್ಮ ತಂದೆ ಅವ್ರು ನಮ್ಮ ಚಿಕ್ಕಪ್ಪನೇ ಆಗಬೇಕು, ಅವ್ರು ಇನ್ನೊಬ್ಬರು, ಅವ್ರಿಗೆ ಹೇಳಿದ್ರು ಆ ರೂಮ್ ಒಂಚೂರು ಅವನೇನೋ ರೆಡಿ ಮಾಡಿಸ್ಕೊಂಡಿರ್ತಾನೆ. ಆ ಟಾಯ್ಲೆಟ್ ಇಲ್ಲ ಏನಿಲ್ಲ, ಆ ಟಾಯ್ಲೆಟೆಲ್ಲ ರೆಡಿ ಮಾಡಿಸಿ ಸುಣ್ಣ ಬಣ್ಣ ಮಾಡಿಸಿ ಅಲ್ಲಿ ಸೇರಿಕೊಂಡೆ. ಅಲ್ಲಿ ಮಲಗೋದು, ನಮ್ಮ ಅತ್ತೆ ಮನೇಲಿ ಊಟ ಮಾಡೋದು, ಈ ಥರ ಒಂದು 2-3 ತಿಂಗಳಾಯಿತು. ಆಮೇಲೆ ನಮ್ಮ ತಾಯಿಗೆ ಇದು ಆಯಿತು, ನಾನು ಬಂದುಬಿಡ್ತೀನಿ ಅಂತ ನಮ್ಮ ತಾಯಿ ಬಂದರು. ನಮ್ಮ ತಾಯಿ 2001 ಆ ಟೈಮಲ್ಲಿ ನಮ್ಮ ತಾಯಿ ನಾನು ಆ ರೂಮಲ್ಲಿ ಇಬ್ಬರೇ ಇರ್ತಿದ್ವಿ. ನಮ್ಮ ತಂದೆ ಆವಾಗ ವಾರಕ್ಕೊಂದು ಸರಿ ಯಾವಾಗಾದರೂ ಬಂದು ಹೋಗೋದು, ತೋಟದಲ್ಲಿ ಇರೋದು ಎಲ್ಲ ಮಾಡ್ಕೊಂಡು ಇದ್ವಿ. ಹೀಗೆ ಇದ್ದರೆ ನಮ್ಮ ಸಮಸ್ಯೆಗಳೇನು ಬಗೆಹರಿಯಲ್ಲ, ಹಂಗೆ ಇರ್ತವೆ ಸಮಸ್ಯೆಗಳು, ಸಾಲಗಳು ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರ್ತವೆ. ಏನಾದರೂ ಮಾಡಬೇಕಪ್ಪ, ಬಂದ್ಬಿಡು ಬೆಂಗಳೂರಲ್ಲಿ ಏನಾದರೂ ಮಾಡೋಣ, ನೀನು ಇದೇ ನಮ್ಮದು ಲ್ಯಾಂಡ್ ಡೆವಲಪಿಂಗ್ ಬಿಸ್ನೆಸ್ ಏನೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಪ್ಪ. ನಮ್ಮ ತಂದೆಗೆ ತುಂಬ ಧೈರ್ಯ, ಜೀವನದಲ್ಲಿ ಭಾಳಷ್ಟು ಏಳು ಬೀಳು ನೋಡಿದ್ದಾರೆ. ಅವರು 7ನೇ ಕ್ಲಾಸ್ಗೆ ತಮ್ಮ ಕರಿಯರ್ ಸ್ಟಾರ್ಟ್ ಆಗಿರೋದು. 7ನೇ ಕ್ಲಾಸ್ ಬಿಟ್ಟು ತಿಗಣೆ ಪೌಡ್ರ್ ಫ್ಯಾಕ್ಟ್ರಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿರೋದು ಅವರು. 7ನೇ ಕ್ಲಾಸ್ ಬಿಟ್ಟು ಓದಿರೋದು ಎಷ್ಟು? 7ನೇ ಕ್ಲಾಸ್ ಅಷ್ಟೇ. ತಿಗಣೆ ಪೌಡ್ರ್ ಫ್ಯಾಕ್ಟ್ರಿಯಲ್ಲಿ ಅವ್ರ ಕರಿಯರ್ ಸ್ಟಾರ್ಟ್ ಆಗಿರೋದು. ಅಲ್ಲಿ ಪ್ಯಾಕಿಂಗು ಅದು ಇದು ದಿನ ಬಂದು ಸ್ನಾನ ಮಾಡಬೇಕಿತ್ತಂತವ್ರು, ತಲೆಯೆಲ್ಲ ಧೂಳಾಗ್ಬಿಟ್ಟಿರ್ತಿತ್ತಂತೆ. ಅದು ಏನೋ ಅವರು ಏನೋ ಕಷ್ಟಕ್ಕೆ ಸಿಕ್ಕಾಕೊಂಡು ಆ ಥರ ಸೇರಿಕೊಂಡು ಅವರು ಬೆಳೆದಿರೋದು. ಹಾಗಾಗಿ ಧೈರ್ಯ ಜಾಸ್ತಿ ಅವರಿಗೆ. ಆಯಿತು ಏನೋ ಮಾಡೋಣ, ಬಿಡು ಮಗನೇ ಮಾಡೋಣ ಅಂದ್ಬಿಟ್ಟು ಬಂದು ನಾನು ಆಮೇಲೆ ಒಂದು ಮಾರ್ಕೆಟಿಂಗ್ ಕಂಪ್ನಿ, PUCನೂ ಬಿಟ್ಬಿಟ್ಟೆ, ಡ್ರಾಪ್ಔಟ್ ಆಗಿಬಿಟ್ಟೆ. ಫಸ್ಟ್ PUC ಎಕ್ಸಾಮೇ ಬರೀಲಿಲ್ಲ ನಾನು, ಬಿಟ್ಟಾದಮೇಲೆ ನಮ್ಮ ಇನ್ನೊಂದು ಯಾರೋ ಒಬ್ಬರು ಒಂದು ಹೆಲ್ತ್ ಪ್ರಾಡಕ್ಟ್ ಯಾವುದಕ್ಕೂ ಒಂದಕ್ಕೆ ಮಾರ್ಕೆಟಿಂಗು ಸೇಲ್ಸು ಆಫೀಸ್ ಒಂದು ರಿಚ್ಮಂಡ್ ಸರ್ಕಲಲ್ಲಿತ್ತು. ಅಲ್ಲಿ ಸೇರಿಕೊಂಡು ಅಲ್ಲಿ ಒಂದು 6,000 ರೂಪಾಯಿ ಸಂಬಳ ಕೊಟ್ಟರು. ಫಸ್ಟ್ ಸಂಬಳ ಅದು. ಅದಾದಮೇಲೆ ಹಂಗೆ ನಡೀತಿತ್ತು. ಇನ್ನೊಂದು 6 ತಿಂಗಳಿಗೆ ನಮ್ಮ ತಂದೆ ಇಲ್ಲ ಏನಾದರೂ ಮಾಡೋಣಪ್ಪ ಆಯಿತು ಅಂತೇಳಿ, ನಮ್ಮ ತಂದೆಯವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಯಾರು ಇವರು, ನಮ್ಮ ಮುರಳಿಯವರು,
ವೆಂಕೋಬರ್ ಹೌಸ್ ಹಿಂದೆ ವೆಂಕೋಬರ್ ಹೌಸ್ ಹಿಂದೆ ಅವರು ಆರಾಧ್ಯ ಯಜಮಾನ್ರ ಜೊತೆ ಪಾರ್ಟ್ನರ್ ಇದ್ದರು. ಆರಾಧ್ಯ ಅವರು ಒಂದು 1000 ಎಕರೆ ಲೇಔಟ್ ಮಾಡಿದ್ದಾರೆ ಸರ್ ಬೆಂಗಳೂರಲ್ಲಿ. ಇಡೀ ವಿದ್ಯಾರಣ್ಯಪುರ ಅವರೇ ಮಾಡಿರೋದು. ಮತ್ತು ನಿಮ್ಮ 8ನೇ ಮೈಲಿ ಬಗಲಗುಂಟೆಯಲ್ಲಿ ME ಲೇಔಟ್ ಅಂತಿದೆ, ಅದು ಅವರೇ ಮಾಡಿರೋದು. ಪೂರ್ಣಪ್ರಜ್ಞಾ ಲೇಔಟ್ ಉತ್ತರಳ್ಳಿ ಅವರೇ ಮಾಡಿರೋದು. ಆಮೇಲೆ ಜುಡಿಷಿಯಲ್ ಲೇಔಟ್ ಯಲಹಂಕ ಅದು ಅವರೇ ಮಾಡಿರೋದು. ಅವರು ಕಾಂಟ್ರಾಕ್ಟರ್ಸು. ಅಂದರೆ ಅಕ್ವಿಸೇಷನ್ ಮಾಡಿಸಿ ಎಲ್ಲ ರೈತರಿಂದ ಎಲ್ಲ ಸಮಸ್ಯೆಗಳ ಬಗೆಹರಿಸಿ ಲೇಔಟ್ ಮಾಡಿ. ಆವಾಗೆಲ್ಲ ಹೌಸಿಂಗ್ ಸೊಸೈಟಿಗಳ ಜಮಾನ. ಈ ಥರ ಬಿಲ್ಡರ್ಸ್ ಎಲ್ಲ, ಈ ಡೆವಲಪರ್ಸ್ ಬಿಲ್ಡರ್ಸ್ ಇರಲಿಲ್ಲ. ಇದ್ದರು, ಕಡಿಮೆ ಇದ್ದರು. ಒಂದು 5-10 ಎಕರೆ ಮಾಡ್ತಿದ್ರು. 100 ಎಕರೆ ಮಾಡಬೇಕು ಅಂದರೆ ಹೌಸಿಂಗ್ ಸೊಸೈಟಿಗಳೇ ಮಾಡ್ತಿದ್ದಿದ್ದು. ಆ ಥರ ಅನುಭವ ಇದ್ದಂಥವ್ರು. ಅವ್ರ ಹತ್ರ ನನ್ನನ್ನು ಕೆಲಸದ ಥರ ಸೇರಿಸಿದ್ರು ನಮ್ಮ ಫಾದರು. ನಾನು ಹೋಗಿ ಅವ್ರ ಹತ್ರ ದಿನ ಬೆಳಗ್ಗೆ ಹೋಗೋದು, ಅವ್ರು ಏನಾದರೂ ಒಂದು ಹೇಳಿದ್ರೆ ಬರ್ಕೊಳ್ಳೋದು, ಅವ್ರು ಹೇಳಿದ್ದನ್ನು ಹೋಗಿ ಟೈಪ್ ಮಾಡಿಸ್ಕೊಂಡು ಬರೋದು, ಈ ಥರ ಶುರು ಮಾಡ್ಕೊಂಡು ಮಾಡ್ತಾಯಿದ್ದೆ. ಅವರು ಸ್ವಲ್ಪ ತೊಂದರೆಯಲ್ಲಿದ್ದರು. ಅವರು ಹಿಂಗೆ ಏನೇನೋ ಎಲ್ಲ ವ್ಯವಹಾರಗಳೆಲ್ಲ ಹಂಗಂಗೆ ನಿಂತಿತ್ತು ಅವ್ರದ್ದು. ಆ ತೊಂದರೆಯಲ್ಲೇ ಏನು ಮಾಡಿದ್ರು, ಒಂದು ದಿವಸ ನಮ್ಮ ಫಾದರು ಅವರು ಕೂತ್ಕೊಂಡು, ನಾನು ನಮ್ಮ ಫಾದರ್ ಕೂತ್ಕೊಂಡು ಮಾತಾಡಬೇಕಾದ್ರೆ, ಏನಾರ ಮಾಡ್ತೀವಿ, ಯಾವ್ದಾನ ಲೇಔಟ್ ಗಿಔಟ್ ಮಾಡ್ತೀವಿ, ಒಂದು ಯಾವ್ದಾನ ಚಿಕ್ಕದಾಗ 1 ಎಕರೆ 2 ಎಕರೆ ಯಾವ್ದಾನ ತೊಗೊಂಡು ಮಾಡ್ತೀವಿ, ಎಲ್ಲಾದರೂ ಫೈನಾನ್ಸ್ ಕೊಡಿಸಿ. ಆಯಿತು, ಕೊಡ್ಸೋಣ ಬಿಡಿ, ಇದಾರಲ್ಲ ಅವ್ರಿಗೆ ಹೇಳ್ತೀನಿ, ಇವ್ರಿಗೆ ಹೇಳ್ತೀನಿ. ಅವ್ರ ಸ್ನೇಹಿತರು ಒಂದಷ್ಟು ಜನ ಇದ್ದಾರೆ, ದೊಡ್ಡ ಫೈನಾನ್ಸಿಯರ್ಸ್ ಅವರು ಆ ಕಾಲಕ್ಕೆ. ಅವ್ರಿಗೆ ಹೇಳ್ತೀನಿ, ಆಯಿತು ಕೊಡ್ತಾರೆ ಮಾಡಿ ಅಂತಂದರು. ಆಯಿತು ಅಂದ್ಬಿಟ್ಟು ಲ್ಯಾಂಡ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಲ್ಯಾಂಡ್ ಹುಡುಕಿ ಒಂದು ಲ್ಯಾಂಡ್ ಫೈನಲೈಸ್ ಆಯ್ತು ಇಲ್ಲಿ ಉತ್ತರಳ್ಳಿನಲ್ಲಿ ವಿನಾಯಕ ಲೇಔಟ್ ಅಂತಿದೆ, ಈಗ ಸದ್ಯದೀಪ ಆಶ್ರಮದ ಎದುರುಗಡೆ ಇದೆ. ಪೂರ್ಣಪ್ರಜ್ಞಾ ಲೇಔಟ್ ಅಟ್ಯಾಚ್, ಅದು ಅಡ್ಜಸೆಂಟೆ. ಅಲ್ಲಿ 2 ಎಕರೆ ತೊಗೊಂಡ್ವಿ. ಒಬ್ಬರು MLC ಒಬ್ಬರು ಕರ್ಕೊಂಡೋಗಿ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅವರು. ಇಂಡಸ್ಟ್ರಿಯಲಿಸ್ಟ್ ಅವ್ರದ್ದು ಲ್ಯಾಂಡ್ ಅದು. 2 ಎಕರೆ ಕನ್ವರ್ಷನ್ ಆಗಿತ್ತು. ಕೊಡಿಸಿದ್ರು. ಕೊಡ್ಸೋಕ್ಕೆ ಮುಂಚೆ ಏನಾಯಿತು, MLC ಅವ್ರ ಮನೆಗೆ ಹೋಗ್ತಾಯಿದ್ವಿ ನಾವು. MLC ಅವರು ಕೊಡಿಸ್ತೀನಿ, ಆಗ MLC ಇರಲಿಲ್ಲ ಅವರು, ಆಮೇಲೆ MLC ಆದರು. ಅವ್ರ ಮನೆಗೆ ಹೋದರೆ ಆ MLC ಆಯಿತು ಕಾವರಪ್ಪರೇ ಕೊಡಿಸ್ಬಿಡ್ತೀನಿ ಬನ್ನಿ ಹೋಗೋಣ ಅಂತ ಅವ್ರ ಮನೆಗೆ ಕರ್ಕೊಂಡೋದ್ರು. ಅವ್ರ ಮನೆಗೆ ಕರ್ಕೊಂಡೋದ್ರೆ ಅವರು ಮಾತಾಡಿದ್ರು, ಹೇಳ್ರಿ ಎಷ್ಟು ರೇಟು? 26 ಲಕ್ಷ ರೀ, 1 ರೂಪಾಯಿ ಕಮ್ಮಿ ಆಗೋಲ್ಲ, ಎಕರೆ 26 ಲಕ್ಷ, 2 ಎಕರೆ ನಿಮಗೆ ಕೊಡ್ತೀವಿ ಅಂದರು. ಆಯಿತು ಸರ್, 52 ಲಕ್ಷ. 52 ರೂಪಾಯು ನಮ್ಮ ಜೋಬಲ್ಲಿಲ್ಲ ಅವತ್ತು. ಆ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು 52 ರೂಪಾಯು ಇಲ್ಲ, 52 ಲಕ್ಷದ ವ್ಯಾಪಾರ ಮಾಡ್ಕೊಂಡು ಬಂದ್ವಿ. ವ್ಯಾಪಾರ ಮಾಡ್ತಾ ಏನು ಮಾಡಿಬಿಟ್ರು ನಮ್ಮ ತಂದೆಯವರು, ಆ ಇಂಡಸ್ಟ್ರಿಯಲಿಸ್ಟ್ ಇದ್ರಲ್ಲ, ಏನೋ ಒಂದು ಹಿರಿಮೆಗೆ, ಸ್ವಾಮಿ ನಾನು ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ ತುಂಬ ಹಿಂದೆ, ಒಂದು 3-4 ವರ್ಷ ಕೆಲಸ ಮಾಡಿದ್ದೀನಿ ಅಂತ ಕೈ ಮುಕ್ಕೊಂಡು ಹೇಳ್ಬಿಟ್ರು ನಮ್ಮ ತಂದೆಯವರು. ಅವರು ಪಾಪ ಅದು ಏನೋ ಯಾವ ಮನಸ್ಥಿತಿಲಿದ್ರು ಆ ಕ್ಷಣದಲ್ಲಿ ಅವರು ಹೌದಾ ಆಯಿತು ಅಂತಂದರು. ನಾವು ಹೊರಗಡೆ ಬಂದ್ವಿ. MLC ಕರ್ಕೊಂಡೋಗಿದ್ದವ್ರು ನೀವು ಆಚೆ ಇರಿ ಅಂದರು. ಆಚೆ ಇದ್ವಿ. ಆಚೆ ಬಂದ ತಕ್ಷಣ MLC ಬೈದರು, ಕಾವೇರಪ್ಪ ನಿಮ್ಗೇನಾದರೂ ಬುದ್ಧಿ ಇದೆಯಾ? ಯಾಕೆ ಸರ್, ಏನಾಯ್ತು ಸರ್? ಅಲ್ಲ ಹೋಗಿ ನಾನು ನಿಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ತಿರಲ್ರಿ, ಅವ್ರು ಏನಂದ್ರು ಗೊತ್ತಾ, ನಮ್ಮ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದವರೆಲ್ಲ ನಮ್ಮ ಜಮೀನು ತೊಗೊಂಡಂಗೆ ಆಗ್ಬಿಟ್ರ ಅಂತ ಅಂದ್ಬಿಟ್ರು ರೀ, ನಿಮ್ಗೆ ಬುದ್ಧಿ ಬಿಡುವೇನ್ರಿ ಅಂತಂದರು. ನಮ್ಮ ತಂದೆಯವರು ಸರ್ ಗೊತ್ತಾಗಲಿಲ್ಲ ಸರ್ ಅಂತಂದರು. ಆಮೇಲೆ ಬಂದು ರಿಜಿಸ್ಟ್ರ್ ಮಾಡಿಕೊಟ್ರು. ನಾವು ಲೇಔಟ್ ಕೆಲಸ ಆಯ್ತು ಮಾಡಿಕೊಟ್ರು. ದುಡ್ಡು ಕೊಟ್ಬಿಟ್ಟಿದ್ವಿ, ಅಷ್ಟೊತ್ತಿಗೆ ದುಡ್ಡು ಕೊಟ್ಬಿಟ್ಟಿದ್ವಿ. ಆಮೇಲೆ ಬಂದು ಕೆಂಗೇರಿಲಿ ಒಂದೇ ಸಬ್ ರಿಜಿಸ್ಟ್ರ್ ಆಫೀಸ್ ಇದ್ದಿದ್ದಾಗ, ಇದು ನಿಮ್ಮ ಮೊದಲನೇ ಪ್ರಾಜೆಕ್ಟ್ ಅಲ್ವಾ, ವಿನಾಯಕ ಲೇಔಟ್ ಅಂತ. ಆವಾಗ ಉತ್ತರಳ್ಳಿ ಪಂಚಾಯತಿ ಇತ್ತು. ಅವಾಗೆಲ್ಲ ಏನಾಗ್ತಿತ್ತು, ಪಂಚಾಯತಿಗೆ ಹೋಗಿ ನಾವು ಕನ್ವರ್ಷನ್ ಮಾಡಿಸಿದ್ರೆ ಸಾಕು, ಕೊಟ್ಟರೆ ಅವ್ರು ಸೈಡ್ಗೂ ಖಾತಾ ಹಾಕ್ಕೊಟ್ಬಿಡ್ತಿದ್ರು, ಖಾತಾ ಮಾಡಿಕೊಟ್ಬಿಟ್ಟಿದ್ರು. ಆ ಖಾತಾ ಮೇಲೆ ನಾವು ರಿಜಿಸ್ಟ್ರೇಷನ್ ಮಾಡ್ಬೋದಿತ್ತು. ಆ ಥರ ಖಾತಾ ಮಾಡಿಸಿ ಲೇಔಟ್ ಮಾಡಿ ಎಲ್ಲ 30 ಅಡಿ ಒಂದು ಹೈಟೆನ್ಷನ್ ಲೈನ್ ಬೇರೆ ಹೋಗಿತ್ತು. ಅದು 80 ಅಡಿ ರಸ್ತೆ ಬಿಟ್ಟು ಎಲ್ಲ ಮಾಡಿ ಒಂದು 42 ಸೈಟ್ ಬಂತು ಸರ್. ಫಸ್ಟ್ ಪ್ರಾಜೆಕ್ಟ್ ಅದೇ. ಇದು ನಿಮ್ಮ ತಂದೆಯವರು ಮತ್ತು ನಿಮ್ಮ ಜೊತೆಲಿ ನೀವು ಡೈರೆಕ್ಟ್ ಆಗಿ ಇನ್ವಾಲ್ವ್ ಮಾಡಿದ್ದು ಇದೇ ಫಸ್ಟ್ ಪ್ರಾಜೆಕ್ಟ್. ಇದಕ್ಕೆ ಮುಂಚೆ ಮಾಡಿದ್ರು ಸರ್. ಅದೇ 91 ನಾನು ಹೇಳಿದ್ನಲ್ಲ, ಅರೆಹಳ್ಳಿನಲ್ಲಿ ಅದು ಮಾಡಿದ್ರು ನಮ್ಮ ತಂದೆಯವರು. ಅದರಲ್ಲಿ ಸಂಪಾದನೆ ಆಗಿದ್ದ ದುಡ್ಡಲ್ಲ 50 ಎಕರೆ ಜಮೀನು ತಗೊಂಡು ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಂಡ್ವಿ. ಆ ಥರ ಆಗಿದ್ದದು.